ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 1ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, 10, 11 ವಾಕ್ಯ, 2 ವಾಕ್ಯ ಓದೋಣ. ಪ್ರೇಷಿತರ ಕಾರ್ಯಕಲಾಪಗಳು 1 ಅಧ್ಯಾಯ 1, 10, 11. ಹೀಗೆ ಮೇಲೇರುತ್ತಿದ್ದ ಯೇಸು ಸ್ವಾಮಿಯನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದತ್ತ ನಾಟಿತ್ತು. ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆಯೇ ಅವರ ಪಕ್ಕದಲ್ಲಿ ನಿಂತರು. ಗಲೀಲಿಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತು ಇರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೆಯೇ ಅವರು ಹಿಂದಿರುಗಿ ಬರುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಕೊಂದಾಕಿದರು. ಯೇಸು ಸ್ವಾಮಿ 3ನೇ ದಿನ ಪುನರುತ್ಥಾನರಾದರು. ಪುನರುತ್ಥಾನರಾದ ಮೇಲೆ ಅನೇಕ ಬಾರಿ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಈಗ ಯೇಸು ಪರಲೋಕಕ್ಕೇರಿ ಹೋಗ್ತಾ ಇದ್ದಾರೆ. ಈ ಪರಲೋಕಕ್ಕೇರಿ ಹೋಗುವಾಗ ಅಲ್ಲಿ ದೂತರು ಕಾಣಿಸ್ಕೊಂಡು ಹೇಳ್ತಾರೆ, ಅವ್ರನ್ನೇ ನೋಡ್ತಾ ಇದ್ದಾರೆ. ಪ್ರೇಷಿತರು ಹೋಗ್ತಾ ಇದ್ದಾರೆ, ಬಿಟ್ಬಿಟ್ಟು ಅವ್ರನ್ನೇ ನೋಡ್ತಾ ಇದ್ದಾರೆ. ನೋಡುವಾಗ ಈ ದೂತರು ಬಂದು, ಯಾಕ್ರಪ್ಪ ನೋಡ್ತಾ ಇದ್ದೀರಾ? ಹಾಗೆ ನೀವು ಯೋಚನೆ ಮಾಡಬೇಡಿ, ಹೇಗೆ ಅವ್ರು ಹೋಗ್ತಾ ಇದ್ದಾರೋ ಹಾಗೇನೇ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಾತಾಳಕ್ಕೆ ಹೋದವರಲ್ಲಿ ಜೀವಕ್ಕೆ ಬಂದವರು ಯಾರೂ ಇಲ್ಲ, ಸ್ವರ್ಗಕ್ಕೆ ಹೋದವರು ಯಾರೂ ಇಲ್ಲ, ಮತ್ತೆ ಬರ್ತೀನಂತ ವಾಗ್ದಾನ ಮಾಡಿದವರು ಯಾರೂ ಇಲ್ಲ. ಪಾತಾಳದಿಂದ ಎದ್ದವರು ಒಬ್ಬರೇ ಯೇಸು ಸ್ವಾಮಿ, ಸ್ವರ್ಗಕ್ಕೆ ಹೋದವರು ಒಬ್ಬರೇ ಯೇಸು ಸ್ವಾಮಿ, ಮತ್ತೆ ಬರುವವರು ಕೂಡ ಅವರೇ ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅವರು ಏನು ಮಾಡ್ತಾರಂತೆ? ಮತ್ತೆ ಬರ್ತಾರಂತೆ. ಪ್ರೈಸ್ ದಿ ಲಾರ್ಡ್. ಈ ನಿರೀಕ್ಷೆಯಲ್ಲಿ ನಾವು ಬದುಕಬೇಕು. ಯೇಸು ಸತ್ತಿದ್ದಾರೆ ನಿಜ, ಸತ್ತು ಪುನರುತ್ಥಾನರಾದರು. ಪುನರುತ್ಥಾನರಾದ ಮೇಲೆ ಅವರು ಮತ್ತೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ಧ್ಯಾನ ಮಾಡುವಾಗ ಅದರ ನೆಕ್ಸ್ಟ್ ಅಧ್ಯಾಯದಲ್ಲೇ ಬಂದ್ಬಿಟ್ರು ಅವರು. ಅದು ಏನಾಗಿ ಬಂದರು? ಆತ್ಮನಾಗಿ ಬಂದರು. ವಾಗ್ದಾನ ಮಾಡಿದ್ರಲ್ವ ಯೇಸು ಸ್ವಾಮಿ, ನಾನು ಹೋಗ್ತೇನೆ, ನಾನು ಹೋದ ಮೇಲೆ ನಿಮಗೆ ಒಬ್ಬ ಪೋಷಕರನ್ನು, ಪರಿಶುದ್ಧಾತ್ಮನನ್ನು, ಒಬ್ಬ ಸಹಾಯಕನನ್ನು, ಒಬ್ಬ ನ್ಯಾಯಾಧೀಶನನ್ನು ನಾನು ನಿಮಗೆ ಕೊಡ್ತೇನೆ. ಸೊ ಅಂಥೇಳಿ ಹೋದರು. ಹೋದ ಮೇಲೆ ಅವರೇನೆ ಪರಿಶುದ್ಧಾತ್ಮನಾಗಿ 2ನೇ ಅಧ್ಯಾಯದಲ್ಲಿ, ಹೌದಾ, ಗೊಂದಲಕ್ಕೆ ಒಳಗಾಗಬೇಡಿ ಆಯಿತಾ. ಏರಿ ಹೋದಂಥ ಯೇಸುವಿನ ಆತ್ಮವೇ ಪರಿಶುದ್ಧಾತ್ಮ. ಅವರೇನೆ ಎಲ್ಲ ಪ್ರೇಷಿತರಲ್ಲಿ, ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದ ಪ್ರತಿಯೊಬ್ಬರಲ್ಲಿ ವಿಂಗಡವಾಗಿ ಬೆಂಕಿಯೋಪಾದಿಯಲ್ಲಿ ಬಂದು ಇಳಿದರು. ಒಬ್ಬೊಬ್ಬರಲ್ಲಿ ನೆಲೆಸಿದರು. ಅವರು ಬೇರೆ ಯಾರೂ ಅಲ್ಲ, ಪರಿಶುದ್ಧಾತ್ಮರು, ಯೇಸುವಿನ ಆತ್ಮರೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಪರಿಶುದ್ಧಾತ್ಮರನ್ನು ಯೇಸು, ಅಥವಾ ಯೇಸು ಪರಿಶುದ್ಧಾತ್ಮನಾಗಿ ಯಾಕೆ ನಮ್ಮಲ್ಲಿ ಬಂದು ವಾಸ ಮಾಡಿದರು? ಅವರ ಆತ್ಮಸ್ವರೂಪಿ. ಆಮೇಲೆ ಪ್ರತಿ ವಾರ ಕಲಿತೀವಿ ನಾವು, ಮಾತಾಡಬೇಕಲ್ವಾ? ಯಾಕೆ ಅವರು ಬಂದರು? ಆತ್ಮನಾಗಿ ಯಾಕೆ ಬಂದರು? ಯಾಕೆ ನಮ್ಮಲ್ಲಿ ವಾಸ ಮಾಡಿದರು? ಇಂಗ್ಲೇನು ಹೋಗೋಣ ನಡಿ. ಪ್ರೈಸ್ ದಿ ಲಾರ್ಡ್. ಏನು ಸ್ವಲ್ಪ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇಲ್ವಾ? ಬಲ ಗೋಲಿಯಾತನ ನೋಡಿ ಅಕ್ಕ, ಜೀವ ಕೊಡ್ಲಿಕ್ಕ ಜೀವ ಬಂತು. ವೆರಿ ಗುಡ್. ಪ್ರೈಸ್ ದಿ ಲಾರ್ಡ್. ಯಾಕೆ ಪ್ರೇಷಿತರಲ್ಲಿ ಅಥವಾ ನನಗೂ ನಿಮಗೂ ಯಾಕೆ ಪರಿಶುದ್ಧಾತ್ಮರು ಬೇಕು ಅಂದರೆ, ಈ ಲೋಕದಲ್ಲಿ ಮತ್ತೊಂದು ಯೇಸುವಾಗಿ ನಾನು ನೀವು ಬದುಕಬೇಕು. ಹಲ್ಲೆಲೂಯಾ. ಯಾರಾಗಿ ಬದುಕಬೇಕು? ಯಾರಾಗಿ? 1 ಯೋಹಾನ 2ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯ ಅಂತ ಕಾಣುತ್ತೆ. ಓದಿ ಒಂದು ಸಾರಿ. 1 ಯೋಹಾನ 2ನೇ ಅಧ್ಯಾಯ 5 ಅಥವಾ 6ನೇ ವಾಕ್ಯ. ಸಿಕ್ಕಿಲ್ವಾ? 6. ಆದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವನಲ್ಲಿ ಪ್ರೀತಿ ನಿಜಕ್ಕೂ ಸಿದ್ಧಿಗೆ ಬಂದಿರುತ್ತದೆ. ತಾನು ದೇವರಲ್ಲಿ ನೆಲೆಸಿದ್ದೇನೆಂದು ಹೇಳುವವನು, ತಾನು ಯೇಸುವಿನಲ್ಲಿ ನೆಲೆಸಿದ್ದೇನೆ ಎಂದು ಹೇಳುವವನು ಕ್ರಿಸ್ತ ಯೇಸು ಜೀವಿಸಿದಂತೆಯೇ ಜೀವಿಸಬೇಕು. ಯಾರು ಜೀವಿಸಿದಂತೆ ಜೀವಿಸಬೇಕು? ಕ್ರಿಸ್ತ ಯೇಸು. ಇದೊಂದೇ ಒಂದು ಕಾರಣಕ್ಕಾಗಿಯೇ ತಂದೆಯಾದ ದೇವರು ಯೇಸುವನ್ನು ಭೂಮಿಗೆ ಕಳಿಸಿದರು. ಯೇಸು ಸ್ವಾಮಿ ಭೂಮಿಯಲ್ಲಿ ಇದನ್ನು ಬೋಧಿಸಿದರು.
ಮಾತ್ರವಲ್ಲ ಅವರು ಸತ್ರು ಪುನರುತ್ಥಾನರಾದರು, ಮತ್ತೆ ಅವರು ಆತ್ಮನಾಗಿ ನಮ್ಮ ಒಬ್ಬೊಬ್ಬರಲ್ಲಿ ಬಂದು ನೆಲೆಸುವ ಕಾರಣ ಒಂದೇ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ತಂದೆ ದೇವರನ್ನು ಮಹಿಮೆಪಡಿಸಿ ಅವರನ್ನು ಘನಪಡಿಸಿದ ರೀತಿಯಲ್ಲಿ, ಅವರ ಚಿತ್ತವನ್ನು ನೆರವೇರಿಸಿದ ರೀತಿಯಲ್ಲಿ ನಾನು ಮತ್ತು ನೀವೆಲ್ಲರೂ ಕೂಡ ಯೇಸುವಾಗಿ ತಂದೆ ದೇವರ ಮಗನಾಗಿ ಮಗಳಾಗಿ ಬದುಕಬೇಕು. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಆತ್ಮನಾಗಿ ನಮ್ಮ ಒಬ್ಬೊಬ್ಬರಲ್ಲಿ ಜೀವಿಸಲಿಕ್ಕೆ ಬಂದದ್ದು. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಇವತ್ತು ಯೇಸು ನನ್ನಲ್ಲಿದ್ದಾರೆ ಅಂತ ನೀವು ಹೇಳೋದಾದರೆ ನೀವೇನು ಮಾಡಬೇಕಂತೆ? ಯೇಸು ಈ ಭೂಮಿಯಲ್ಲಿ ಹೇಗೆ ಜೀವಿಸಿದರೋ ಅದೇ ರೀತಿ ಜೀವಿಸಬೇಕು. ಇಲ್ಲ ಅಂದರೆ ವ್ಯರ್ಥ, ಸುಮ್ಮನೆ ನಾವು ನಾಟಕ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ನಾವು ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ದೇವರು ಅದನ್ನು ಇಷ್ಟಪಡೋದಿಲ್ಲ. ದೇವ್ರು ಏನು ಹೇಳಿದ್ರು? ನಾನು ನನ್ನ ಪ್ರಾಣ ಕೊಡ್ತೀನಿ ಅಂದರು. ಕೊಟ್ರಾ? ಈಗ ನಿಮ್ಮ ಪ್ರಾಣ ಏನು ಕೊಡಬೇಡಿ. ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮಲ್ಲಿ ಜೀವಿಸ್ತೇನೆ, ನೀವು ನನ್ನಂತೆ ಜೀವಿಸ್ರಿ. ಹಲ್ಲೆಲೂಯ. ಈಗ ಜೀವಿಸಲಿಕ್ಕೆ ಬೇಕಾದ ವ್ಯಕ್ತಿಯನ್ನು, ಜೀವವನ್ನು ಕೊಟ್ಟಿದ್ದಾರಾ? ಸೊ ಆ ಜೀವನಕ್ಕೆ ಬೇಕಾದ ಬಲವನ್ನು ಕೊಟ್ಟಿದ್ದಾರಾ? ಆ ಬಲನೂ ಅವರೇನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ನಮ್ಮ ಜೀವನದಲ್ಲಿ ನಾವು ಯೇಸುವಿನ ಮಕ್ಕಳಾಗಿ, ತಂದೆ ದೇವರ ಮಕ್ಕಳಾಗಿ ಬದುಕಲಿಕ್ಕೆ ಬೇಕಾದ ವ್ಯಕ್ತಿಯನ್ನು, ಶಕ್ತಿಯನ್ನು ಎರಡನ್ನೂ ದೇವರು ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯ. ಯಾರನ್ನ? ವ್ಯಕ್ತಿಯನ್ನು ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿ ಯಾರು? ಶಕ್ತಿ ಯಾರು? ಪವಿತ್ರಾತ್ಮರು. ನೋಡಿ, ಎಷ್ಟು ಆರಾಮಿದೆ ಅಂದರೆ ಅಷ್ಟು ಆರಾಮಿದೆ. ಆದರೆ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಸೊ ನಮಗೆ ಬೇಕಾದ ವ್ಯಕ್ತಿಯನ್ನು, ಶಕ್ತಿಯನ್ನು ಕೊಟ್ಟೇನೆ ಹೇಳ್ತಾ ಇರೋದು ದೇವರು, ನೀವು ನನ್ನಂತೆ ಜೀವಿಸಿ, ನನ್ನಾಗಿ ಜೀವಿಸ್ಬೇಕು ನೀವು. ಯಾರಾದರೂ ದೇವರ ವಾಕ್ಯ ನನಗೆ ಗೊತ್ತು, ಏಸು ಗೊತ್ತು ಅಂತ ನೀವು ಹೇಳೋದಾದರೆ ಈ ಭೂಮಿಯಲ್ಲಿ, ಸೊ ನೀವು ಹೇಳಬೇಕು, ನೀವು ಜೀವಿಸಬೇಕು ಕ್ರಿಸ್ತ ಯೇಸು ಜೀವಿಸಿದಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಕ್ರಿಸ್ತ ಯೇಸು ಜೀವಿಸಿದಂತೆ ಜೀವಿಸೋದು ಅಂದರೆ ಲೋಕವನ್ನು ನಾವು ದ್ವೇಷಿಸಬೇಕು. ಹಲ್ಲೆಲೂಯ. ಹೌದಾ? ಯೇಸು ಸ್ವಾಮಿ ಹತ್ರ ಬಂದು ಒಬ್ಬ ಕೇಳ್ತಾನೆ, ರಬ್ಬಿ ನೀವಿರೋದು ಎಲ್ಲಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ರಬ್ಬಿ ಇರೋದು ಎಲ್ಲಿ? ಯೇಸು ಏನು ಹೇಳ್ತಾರೆ? ನರಿಗಳಿಗೆ ಗುಹೆ ಇದೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿದೆ, ಆದರೆ ನರಪುತ್ರನಿಗೆ, ಹಾಗಾದರೆ ಅವ್ರ ಮಕ್ಕಳಿಗೆ ತಲೆ ಇಡಲಿಕ್ಕೆ ಜಾಗ ಇಲ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ತಲೆ ಅಲ್ಲ, ನಮ್ಮ ತಲೆಮಾರೆ ಎಲ್ಲ ನಾವು ಅಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ನಾವು ಎಲ್ಲ ಉಲ್ಟಾನೇ. ಬೈಬಲ್ ಸ್ಟಡಿಯಲ್ಲಿ ಮಾತ್ರ ಬೈಬಲ್ ಸ್ಟಡಿ, ಆದರೆ ಅದು ಏನೂ ಅರ್ಥ ಆಗಂಗಿಲ್ಲ ನಮಗೆ. ಯೇಸು ಹೇಳ್ತಾರೆ, ನೋಡ್ರಪ್ಪ, ನನಗೆ ತಲೆ ಇಡಲಿಕ್ಕೂ ಕೂಡ ಸ್ಥಳ ಇಲ್ಲಿಲ್ಲ, ಯಾಕಂದರೆ ಇದಲ್ಲ ನನ್ನ ಜಾಗ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ನನ್ನ ಜಾಗ. ಅದಕ್ಕೆ ಪಿಲಾತನಿಗೆ ಹೇಳಿದ್ದು, ನಂದೇನಾದರೂ ಈ ಊರಾಗಿದ್ದಿದ್ರೆ, ಮೈಸೂರು ನಂದಾಗಿದ್ದಿದ್ರೆ, ರಾಜಮ್ಮನ ಕರ್ಕೊಂಬಂದು 4 ಜನ ರಾಜಮ್ಮನ ಜೊತೆ ಕರ್ಕೊಂಬಂದು ಫೈಟ್ ಮಾಡಿ ನಿಮ್ಮನ್ನೆಲ್ಲ ಓಡಿಸ್ತಾ ಇದ್ದೆ ನಾನು. ಆದರೆ ಮೈಸೂರು ನಂದಲ್ಲ. ಪ್ರೈಸ್ ದಿ ಲಾರ್ಡ್. ಮೈಸೂರು ಜನ ಅವ್ರದ್ದು, ಮೈಸೂರಲ್ಲ. ಎಲ್ಲನೂ ಅವ್ರದ್ದೇ. ಬಟ್ ಇದೆಲ್ಲ ಹೋಗುತ್ತೆ ಒಂದು ದಿವಸ. ಇದು ಗೊತ್ತಾಗಬೇಕು ನನಗೆ, ನಿಮಗೆ. ಅದಕ್ಕೆ ಅವ್ರು ಹೇಳಿದ್ದು, ಈ ರಾಜ್ಯ ನನ್ನದಲ್ಲ, ನನ್ನ ರಾಜ್ಯ ಮೇಲಿದೆ. ಹಲ್ಲೆಲೂಯ. ಸೊ ಹಾಗಾಗಿ ಇಲ್ಲಿ ಬಂದು ಕುಳಿತಿರುವ ನೀವೆಲ್ಲರೂ ಕೂಡ ಈ ರಾಜ್ಯಕ್ಕೆ ಸೇರಿದವರಲ್ಲ. ಯಾವ ರಾಜ್ಯಕ್ಕೆ ಸೇರಿದ್ದೀರಾ? ಜೋರಾಗಿ ಹೇಳಿ. ಹಾಗಾದರೆ ನಾವೊಬ್ಬೊಬ್ಬರು ಕೂಡ ಆ ರಾಜ್ಯವನ್ನು ನೋಡ್ತಾ ಇರಬೇಕು ಡೈಲಿ. ಪ್ರೈಸ್ ದಿ ಲಾರ್ಡ್. ಆ ರಾಜ್ಯವನ್ನು ನೋಡ್ತಾ ಇರಬೇಕು. ರಾಜ್ಯವನ್ನು ನೋಡೋದು ಅಂದರೆ ಆ ರಾಜ್ಯದ ಅಧಿಕಾರಿಯನ್ನು, ಆ ರಾಜ್ಯದ ಒಡೆಯನನ್ನು ನಾವು ನೋಡ್ತಾ ಇರಬೇಕು. ಆ ರಾಜ್ಯದ ಒಡೆಯ ಯಾರಾಗಿದ್ದಾರೆ? ಅವರೊಬ್ಬರೇ, ಬೇರೆ ಯಾರೂ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರನ್ನ ನೋಡ್ತಾ ಇದ್ದರೆ ಆ ರಾಜ್ಯ ನಮಗೆ ಸಿಗುತ್ತೆ, ಅಲ್ಲಿಗೆ ಹೋಗ್ತೀವಿ ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಹೌದಾ? ಯಾವ ರಾಜ್ಯದವ್ರು ನಾವು? ನಿಮ್ಮ ಪಕ್ಕದಲ್ಲಿ ಇರೋರ್ಗೆ ಹೇಳಿ, ಈ ರಾಜ್ಯ ನಿಮ್ಮದಲ್ಲ, ನಿಮ್ಮ ರಾಜ್ಯ ಮೇಲಿದೆ. ಎಲ್ಲಿದೆ ನಿಮ್ಮ ರಾಜ್ಯ? ಈಗ ಈ ರಾಜ್ಯ ನಮ್ಮದಲ್ಲ ಅಂತ ಕನ್ಫರ್ಮ್ ಆದಾಗ, ಈ ರಾಜ್ಯದಲ್ಲಿರೋದು ಏನಾದರೂ ನಮ್ಮಿಂದ ಯಾರಾದರೂ ಕಸ್ಕೊಂಡ್ರೆ ಅಳ್ತೀವ? ಗೋಳಾಡ್ತೀವ? ಚಿಂತೆ ಮಾಡ್ತೀವ? ಚಿಂತೆ ಇಲ್ವಾ? ಇನ್ನೂ ಸತ್ತಿಲ್ಲ ನಾವು. ನಾವು ಹೇಳ್ತೀವಷ್ಟೇ, ಸತ್ತಿಲ್ಲ. ಪೂರ್ಣವಾಗಿ ಸತ್ತವನಿಗೆ ಈ ಲೋಕ ಶೂನ್ಯವಾಗಿರುತ್ತೆ. ಪೌಲ ಹೇಳ್ತಾನಲ್ವಾ, ನಾನು ನನ್ನ ಪ್ರಭುವನ್ನು ಲಭ್ಯವಾಗಿಸಿಕೊಂಡಿದ್ದೀನಿ, ಆದ್ದರಿಂದ ಇದೆಲ್ಲವೂ ನನಗೆ ಕಸವಾಗಿದೆ. ಯಾಕೆಂದರೆ
ಫೋಲಾಗಿ ಕನ್ಫರ್ಮ್ ಮಾಡ್ಕೊಬಿಟ್ಟ ಎಲ್ಲಿ ಭೂಮಿಯಲ್ಲಿ ಬದುಕಿದ್ದಾಗಲೇ. ಆತನು ಪ್ರಯಾಣಿಸುವಾಗಲೇ ಕನ್ಫರ್ಮ್ ಮಾಡ್ಕೊಬಿಟ್ಟ ಏನಂತ, ಇದೆಲ್ಲ ನನ್ನ ಜಾಗ, ಇದೆಲ್ಲ ನನ್ನ ಊರು ಮೇಲೆ ಇದೆ. ನಾವು ಭಾಳ ಚೆನ್ನಾಗಿ ಡೈಲಾಗೆಲ್ಲ ಹೊಡಿತೀವಿ, ಹಾಡುಗಳೆಲ್ಲ ಹೇಳ್ತೀವಿ ಏನಂತ, ಇಲ್ಲಿರೋದು ಸುಮ್ಮನೆ, ನನ್ನ ಮನೆ ಇರೋದು ಅಲ್ಲಿದೆ ನನ್ನ ಮನೆ, ಇಲ್ಲಿರೋದು ಸುಮ್ಮನೆ. ಬರೀ ಮಾತಿಗೆ ಒಗಟುಗಳನ್ನು ಹೇಳಲಿಕ್ಕೆ, ಗಾದೆ ಮಾತುಗಳನ್ನು ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಬಟ್ ಇದು ರಿಯಾಲಿಟಿಗೆ ಬರಬೇಕು, ಇದು ನಮ್ಮ ನಿಜ ಜೀವನಕ್ಕೆ ಬರಬೇಕು. ಆವಾಗ ನಿಮಗೆ ಯಾವುದು ಕಳ್ಕೊಂಡ್ರೂ ಕೂಡ ಟೆನ್ಷನ್ ಆಗೋದಿಲ್ಲ. ಹೋಗಲಿ ಬಿಡು, ಆ ರೀತಿ ನೀವು ಬದುಕ್ತೀರ, ಆ ರೀತಿ ಆರಾಮಾಗಿರಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಪ್ರಿಯ ಸಹೋದರ ಸಹೋದರಿ, ಅದರಿಂದ ಒಂದು ಸರಿ ಅವಲೋಕನ ಮಾಡಿ ನೋಡಿ, ನಾನು ಯೇಸುವನ್ನು ನೋಡಿ ಈ ಭೂಮಿಯಲ್ಲಿ ಯೇಸುವನ್ನು ನೋಡಿ ಬದುಕ್ತಾ ಇದ್ದೀನ, ಅಥವಾ ಯೇಸುವನ್ನು ನೋಡ್ತಾ ಇದ್ದೀನ ಅಂದ್ಕೊಂಡು ಭೂಮಿಯಲ್ಲಿ ಭೂಮಿಯವನಾಗಿ ಬದುಕ್ತಾ ಇದ್ದೀನ ಅಂತ ಹೇಳಿ ಒಂದು ಸರಿ ಕ್ವಶನ್ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ನೀವು ಪರಲೋಕದ ಮಗನಾಗಿ ಬದುಕ್ತಾ ಇದ್ದೀರಾ, ಇಲ್ಲ ನೀವು ಭೂಲೋಕದ ಮಕ್ಕಳಾಗಿ ಬದುಕ್ತಾ ಇದ್ದೀರಾ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಅನೇಕ ಬೋಧನೆಗಳಲ್ಲಿ ಈಗಾಗಲೇ ಕೇಳಿಸ್ಕೊಂಡಿದ್ದೀರಾ, ಸತ್ತವನಿಗೆ ಯಾರು ಏನೇ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ, ಸಾಯಲಿಲ್ಲ ಅಂದ್ರೇ ಎಲ್ಲ ಶುರುವಾಗೋದು. ನಾನು ಸತ್ತೋಗಿದ್ರೆ ಯಾರು ಏನಂದ್ರೂ ಕೂಡ ನನಗೇನು ಆಗೋದಿಲ್ಲ, ಸಾಯಲಿಲ್ಲ ಅಂದರೆ ನನಗೇನಾದರೂ ಅಂದರೆ ಏನಾಗುತ್ತೆ, ಇಮ್ಮಿಡಿಯೇಟ್ ಕೋಪ ಬರುತ್ತೆ. ಕೋಪ ಬರ್ತದ ನಿಮಗೆ? ಹಲ್ಲೆಲೂಯಾ. ಮನೆಯಲ್ಲಿ ಗಂಡ ಹೆಂಡ್ತಿ ಮಧ್ಯೆ ಕೋಪ, ಏನಾದರೂ ಮಾತುಕತೆ ಆದರೆ ಕೋಪ ಬರುತ್ತಾ? ಕೋಪ ಬರಬೇಕು ಒಳ್ಳೆಯದಕ್ಕೆ, ಸ್ವಾರ್ಥದಿಂದ ಬರಬಾರ್ದು. ಕೋಪ ಒಳ್ಳೆಯದೇ. ಮಕ್ಕಳು ಹಾಳು ಮಾಡುವಾಗ ಅವ್ರನ್ನ ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ಬಿಡೋಕ್ಕಾಗತ್ತಾ? ಕೋಪ ಬರಬೇಕು, ಆದರೆ ಆ ಕೋಪ ಅವನನ್ನು ಬದಲಾವಣೆ ಮಾಡಲಿಕ್ಕಾಗಿ. ಆದರೆ ಸ್ವಾರ್ಥಕ್ಕಾಗಿ ನಮ್ಮ ಕೋಪಗಳಿದೆಯಲ್ವಾ, ನಾವು ಸತ್ತಿಲ್ಲ ಅಂತ ಅರ್ಥ ಲೋಕಕ್ಕೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾನು ನೀವು ಒಮ್ಮೆ ಅವಲೋಕನ ಮಾಡಿ ನೋಡಬೇಕು, ನಾವು ಈ ಲೋಕದವರಾಗಿ ಬದುಕ್ತಾ ಇದ್ದೀವಾ ಅಥವಾ ಪರಲೋಕದವರಾಗಿ ಬದುಕ್ತಾ ಇದ್ದೀವಾ? ಆ ವ್ಯಕ್ತಿಗಳಿಗೆ ಏಸು ಹೇಳಿದರು, ದೂತರು ಹೇಳಿದರು, ನೋಡ್ರಪ್ಪ ಈ ವ್ಯಕ್ತಿ ಏಸು ಹೋಗ್ತಾ ಇದ್ದಾರೆ, ಹೇಗೆ ಹೋದರೋ ಹಾಗೆ ವಾಪಸ್ಸು ಬರ್ತಾರೆ. ವಾಪಸ್ಸು ಬರೋದು ಯಾಕೆ ಅಂದರೆ, ಯೇಸುವಾಗಿ ಯಾರೆಲ್ಲ ಬದುಕ್ತಾ ಇದ್ದಾರೋ ಅವರನ್ನು ತಂದೆಯ ಬಳಿಗೆ ಕರ್ಕೊಂಡೋಗಿ ನಿಲ್ಲಿಸ್ಲಿಕ್ಕೆ. ಹಲ್ಲೆಲೂಯಾ. ಅಪ್ಪನ ಹತ್ರ ಹೋಗಿ ನಿಂತ್ಕೊಳ್ಳಿಕ್ಕೆ ಮನಸ್ಸಿದೆಯಾ? ಅಪ್ಪನ ಮುಂದೆ ನಿಂತ್ಕೊಳ್ಳೋಕೆ ಒಬ್ರಿಗೇನೆ ಯೋಗ್ಯತೆ ಇರೋದು, ಯಾರಿಗೆ? ಯೇಸುಗೆ. ಹಾಗಾದರೆ ನೀನೇನಾಗಬೇಕು? ಬೇರೆ ದಾರಿ ಇದೆಯಾ? ನೋ ಶಾರ್ಟ್ಕಟ್. ಅಡ್ಡದಾರಿ ಯಾವುದೂ ಇಲ್ಲ. ಸುಮಾರು ಜನ ಹೇಳ್ಕೊಡ್ತಾರೆ, ಅವ್ರು ಯಾರನ್ನೂ ಯಾವುದನ್ನು ಕೇಳಿಸ್ಕೋಬೇಡಿ, ಅದೆಲ್ಲ ಸುಳ್ಳು. ಈ ಲೋಕದಲ್ಲಿ ಅಪ್ಪನ ಮುಂದೆ ಹೋಗಿ ನಿಂತ್ಕೊಳ್ಳಿಕ್ಕೆ ಅರ್ಹತೆ ಪಡ್ಕೊಳ್ಳೋದು ಯಾರು ಅಂದರೆ, ಈ ಭೂಮಿಯಲ್ಲಿ ಪ್ರಭು ಕ್ರಿಸ್ತನನ್ನು ಹೃದಯದಲ್ಲಿ ಸ್ವೀಕರಿಸಿ ಕ್ರಿಸ್ತನೊಂದಿಗೆ ಜೀವಿಸುವ ವ್ಯಕ್ತಿಗೆ ಮಾತ್ರವೇ ಸಾಧ್ಯ. ಪರಲೋಕದಲ್ಲಿ ತಂದೆಯ ಮುಂದೆ ನಿಂತ್ಕೊಳ್ಳಿಕ್ಕೆ ಇನ್ಯಾರಿಗೂ ಕೂಡ ತಂದೆಯ ಮುಂದೆ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಬೇರೆ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ರಿಜೆಕ್ಟ್ ಮಾಡಿ ಆಕ್ಸೆಪ್ಟ್ ಮಾಡ್ಕೋಬೇಡಿ, ಯಾಕೆಂದರೆ ಇದು ಬೈಬಲ್ ಸತ್ಯ. ಈ ಸತ್ಯ ಅಲ್ಲದೆ ಬೇರೆ ಸತ್ಯ ಇಲ್ಲ. ಇನ್ನು ಉದಾಹರಣೆಗೆ, ಎಕ್ಸಾಂಪಲ್ಗೆ, ನೀವು ನಿಜವಾಗ್ಲೂ ಇಲ್ಲಿ ನಾನು ಪ್ರವಾಸಿಗನಾಗಿದ್ದೇನೆ, ಇದೆಲ್ಲ ನನ್ನ ಮನೆ, ಅಲ್ಲಿದೆ ನನ್ನ ಮನೆ ಅನ್ನೋದು ಕನ್ಫರ್ಮ್ ಆದರೆ, ನಾನು ನಿಜ ಹೇಳ್ತೀನಿ, ಇಲ್ಲಿಂದ ಹೋಗಲಿಕ್ಕೆ ನಿಮಗೆ ಬೇಜಾರಾಗೋದಿಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಹೊರನಾಡಿಗೆ ಹೋಗಿ ದುಡಿಲಿಕ್ಕೆ ಹೋಗ್ತಾನಂತ ಇಟ್ಕೊಳ್ಳಿ, ದುಡಿಮೆನೇ ಅವನ ಗುರಿ. ಈಗ ಆ ರೀತಿ ಹೋದವನಿಗೆ ಅವ್ರೇನಾದರೂ ವಾಪಸ್ ಕಳಿಸ್ಬಿಟ್ರೆ ಅವನು ಹೆಂಗೆ ಬರ್ತಾನೆ ಹೇಳಿ? ಗೋಳಾಡಿ ನಿರಾಶನಾಗಿ, ಎಷ್ಟು ಖರ್ಚು ಮಾಡಿ ಹೋದೆ, ಹಿಂಗಾಗ್ಬಿಡ್ತಲ್ಲ, 108 ಅವನ ಹೃದಯದಲ್ಲಿ ಸಾಯ್ಲಿಕ್ಕೂ ಸಾಧ್ಯತೆ ಇದೆ ಅಲ್ವಾ? ಆದರೆ ಸುಮ್ಮನೆ ಏನು ಕೊರತೆ ಇಲ್ಲ, ನೋಡ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಒಂದು ವ್ಯಕ್ತಿ, ಅವನಿಗೇನು ಅಲ್ಲಿರಬೇಕು ಅಂತ ಆಸೆ ಇಲ್ಲ, ಅವರು ವಾಪಸ್ ಕಳಿಸ್ಬಿಟ್ರು ಅಂತ ಇಟ್ಕೊಳ್ಳಿ, ಅವನಿಗೇನಾದರೂ ಬೇಜಾರಾಗತ್ತಾ? ಕಷ್ಟ ಆಗತ್ತಾ? ಅವ್ನು ಫೈಟ್ ಹೇಳಿ ಬರ್ತಾನೆ ಅವನು ಏನಂತ, ಹೋಗಯ್ಯೋ ನನಗಿದೇನು ಪರ್ಮನೆಂಟ್ ಅಲ್ಲ, ನನ್ನಮ್ಮ ನನ್ನಪ್ಪ ಮನೇಲಿ ಕಾಯ್ತಾ ಇದ್ದಾರೆ, ಸೂಪರಾಗಿ ನಾನು ಹೋಗಿ ಅಲ್ಲಿ ಎಂಜಾಯ್ ಮಾಡ್ತೀನಿ, ನಾನು ನೋಡೋಕ್ಕೆ ಬಂದೆ ಅಷ್ಟೇ, ನೋಡೋಕ್ಕೆ ಬಂದಿದ್ದೀನಿ, ನೀನು ಕಳಿಸು, ನನಗೇನು ತೊಂದರೆ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಅದೇ ಪ್ರಕಾರ ಅಲ್ಲಿಂದ ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಮೈಸೂರಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ, ನಂಜನಗೂಡಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ, ನನ್ನನ್ನು ಬೈರ್ತಿಯಲ್ಲಿ ಇಟ್ಟಿದ್ದಾರೆ. ಈಗ ಇಲ್ಲಿ ನಾನು ಏನು ಮಾಡಬೇಕು ಅಂದರೆ, ಆ ದೇವರು ಹೇಗೆ ಬದುಕಬೇಕಂತ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಆ ಬದುಕನ್ನು ನಾನಿರುವ ಜಾಗದಲ್ಲಿ ಬದುಕಬೇಕಷ್ಟೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಒಂದು ದಿವಸ ಟೈಮ್ ಆಗುತ್ತೆ, ಅವಾಗೇನಾಗುತ್ತೆ, ವಾಪಸ್ ಹೋಗ್ತಾ ಇರಬಹುದು. ಹೋಗುವಾಗ ಹೆಂಗೆ ಹೋಗ್ತೀವಿ ಗೊತ್ತಾ? ಭಾಳ ಖುಷಿಯಾಗಿ ಹೋಗ್ತೀವಿ, ಭಾಳ ಸಂತೋಷವಾಗಿ ಹೋಗ್ತೀವಿ.
ಯಾವ ರೀತಿ ಮದುವೆ ಆದ ಹೆಣ್ಣು ಅಪ್ಪನ ಮನೆಗೆ ಯಾವಾಗಾದರೂ ತವ್ರ ಮನೆಗೆ ಬರ್ತಾಳಲ್ವಾ, ಹೇಗೆ ಬರ್ತಾಳೆ ಆಕೆ? ಹೇಗೆ ಬರ್ತಾಳೆ? ಎಷ್ಟೇ ಬೇಸರ ಇದ್ದರೂ ಕೂಡ ಯಾವ ರೀತಿ ತಂದೆ ಮನೆಗೆ ಬರುವಾಗ, ತಾಯಿ ಮನೆಗೆ ಬರುವಾಗ ಭಾಳ ಖುಷಿಯಿಂದ ಬರ್ತಾಳೋ, ಅದೇ ರೀತಿ ನಿಜವಾಗ್ಲೂ ಈ ಭೂಮಿಯಿಂದ ನಾವು ಅಲ್ಲಿಗೆ ಹೋಗಲಿಕ್ಕೆ ತಯಾರಾಗುವಾಗ, ಅಥವಾ ನನ್ನ ದೇವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಆ ಸಮಯ ಬಂದಾಗ ನಮ್ಮ ಹೃದಯ ನಲಿತಾ ಇರ್ತದೆ, ಆನಂದವಾಗಿರ್ತದೆ. ಯಾಕೆಂದರೆ ನಾನು ಒರಿಜಿನಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾ ಇದ್ದೀನಿ? ಎಲ್ಲಿಂದ ಬಂದನೋ ನಿನಗೆ ಬರುವಾಗ ಗೊತ್ತಿಲ್ಲ, ಆದರೆ ಹೋಗುವಾಗ ಗೊತ್ತಿದೆ. ಯಾಕಂದರೆ ಬರುವಾಗ ನೀನು ಕೂಸು, ಪ್ರೈಸ್ ದಿ ಲಾರ್ಡ್. ಬರುವಾಗ ನಿನಗೆ ಗೊತ್ತಿಲ್ಲ, ಆದರೆ ಹೋಗುವಾಗ ಕಲ್ತ್ಕೊಬಿಟ್ಟಿದೀಯಾ. ಕಲ್ತ್ಕೊಂಡು ಈಗ ನೀನು ರೆಡಿಯಾಗಿ ಹೋಗ್ತಾ ಇದೀಯಾ. ಎಲ್ಲಿಗೆ? ಬಂದಾಗ ನನಗೆ ಗೊತ್ತಿಲ್ಲ ಅಲ್ಲಿಂದ ಬಂದೆ ಅಂತ, ಆದರೆ ಬಂದ ಮೇಲೆ ಗೊತ್ತಾಯಿತು ನಾನು ಎಲ್ಲಿಂದ ಬಂದೆ, ನನ್ನೊಂದಿಗೆ ಯಾರಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಈ ರೀತಿ ನಮ್ಮ ಅಂತರಂಗ ತಯಾರಾಗಬೇಕು. ನಾವೊಬ್ಬೊಬ್ಬರು ಈ ರೀತಿ ತಯಾರಾಗಬೇಕು. ಇಲ್ಲ ಅಂದರೆ ನಮ್ಮ ಜೀವನ ವ್ಯರ್ಥ ಪ್ರಿಯರೇ. ಅದಕ್ಕೇ ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಓದಿ ನೋಡಿ. ಆದ್ದರಿಂದ ನೀವು ಸ್ವಸ್ಥ ಚಿತ್ತರಾಗಿರಿ. ಆದ್ದರಿಂದ ನೀವು ಸ್ವಸ್ಥ ಚಿತ್ತರಾಗಿರಿ. ಯಾವುದರಿಂದ? ಪರಲೋಕದ ಮಕ್ಕಳು, ಸ್ವರ್ಗರಾಜ್ಯದ ಮಕ್ಕಳು, ಆ ನಿರೀಕ್ಷೆಯಲ್ಲಿ ಬದುಕುತ್ತಿರುವ ಮಕ್ಕಳು. ಆದುದರಿಂದ ನೀವು ಸ್ವಸ್ಥ ಚಿತ್ತರಾಗಿರಿ. ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವಾಗ. ಯಾರು ಪ್ರತ್ಯಕ್ಷವಾಗುವಾಗ? ಹಲ್ಲೆಲೂಯಾ. ಈಗ ಯೇಸು ಇಲ್ಲಿ ಬಂದು ನಿಂತ್ಕೊಬಿಟ್ರು ಅಂತ ಇಟ್ಕೊಳ್ಳಿ. ಎಷ್ಟು ಜನ ರೆಡಿ ಇದ್ದೀರಾ? ಓ ಸೂಪರ್ ಅಲ್ಲ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗ್ಲೆನ್ನಿಗೆ ಮದುವೆ ಮಾಡೋ ತನಕ ಬೇಡ ಅಂತೀರಾ? ಪ್ರೈಸ್ ದಿ ಲಾರ್ಡ್. ಹೌದಾ? ಗ್ಲೆನ್ ಸ್ಯಾಂಕ್ಷನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈಗ ಯೇಸು ಬಂದರು ಅಂತ ಇಟ್ಕೊಳ್ಳಿ. ಎಷ್ಟು ಜನ ನಾವು ರೆಡಿ ಇದ್ದೀವಿ? ಪ್ರೈಸ್ ದಿ ಲಾರ್ಡ್. ಓ ದೇವ್ರಿಗೆ ಸ್ತೋತ್ರಪ್ಪ. 5-6 ಜನ. ನಾನಿಲ್ಲಪ್ಪ ಇನ್ನು. ಪ್ರೈಸ್ ದಿ ಲಾರ್ಡ್. ಸುಮಾರು ಕೆಲಸ ಮಾಡಬೇಕಿನ್ನ, ಮಾಡಿಲ್ಲ. ಹಲ್ಲೆಲೂಯಾ. ಸುಮ್ಮನೆ ಓತ್ಲ ಹೊಡ್ಕೊಂಡು ಬದುಕಿದ್ದಾಯಿತು, ಈಗ ಸೀರಿಯಸ್ ಆಗಿ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಇಲ್ಲಿ ಹೇಳ್ತಿದ್ದಾರೆ ಕಾರ್ಯೋನ್ಮುಖವಾಗಿರಲಿ. ಓದಿ ಅಕ್ಕ ಓದಿ ಅದನ್ನು. ಆದ್ದರಿಂದ ನೀವು ಸ್ವಸ್ಥ ಚಿತ್ತರಾಗಿರಿ. ಸ್ವಸ್ಥ ಚಿತ್ತರಾಗಿರಿ. ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ನಿಮ್ಮ ಮನಸ್ಸು ಯಾವುದು? ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ಕ್ರಿಸ್ತ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವಾಗ ನಿಮಗೆ ಲಭಿಸಲಿರುವ ಸೌಭಾಗ್ಯದಲ್ಲಿ ಪೂರ್ಣ ನಿರೀಕ್ಷೆ ಉಳ್ಳವರಾಗಿರಿ. ಯಾವುದರಲ್ಲಿ ಪೂರ್ಣ ನಿರೀಕ್ಷೆ? ನಿಮಗೆ ಲಭಿಸುವ ಸೌಭಾಗ್ಯ. ಆ ಸೌಭಾಗ್ಯ ಬೇರೆ ಏನೋ ಅಲ್ಲ, ಪರಲೋಕ ರಾಜ್ಯ, ತಂದೆಯ ಜಾಗ. ಹಲ್ಲೆಲೂಯಾ. ಅದರಲ್ಲಿ ಏನಾಗಿರ್ಬೇಕಂತೆ? ಅರೆಬರೆ ಅಲ್ಲ, ಪೂರ್ಣ. ಪಕ್ಕದಲ್ಲಿರೋರ್ಗೆ ಹೇಳಿ, ಪೂರ್ಣ ನಿರೀಕ್ಷೆ ಉಳ್ಳವರಾಗಿರಿ. ಹಲ್ಲೆಲೂಯಾ. ಯಾವುದರಲ್ಲಿ? ನಿಮಗೆ ಸಿಗುವ ಸೌಭಾಗ್ಯದಲ್ಲಿ. ಹಲ್ಲೆಲೂಯಾ. ಪ್ರಿಯರೇ, ಆ ಸೌಭಾಗ್ಯ ಈ ಲೋಕದಲ್ಲಿ ಯಾರಾದರೂ ಕೊಡೋಕ್ಕಾಗತ್ತಾ? ನೀವು ಏನಾದರೂ ಹೊಸ ಪರಿಚಯವಿಲ್ಲದ ಚೆನ್ನಾಗಿ ಈ ಒಂದು ಮಲೆನಾಡು, ಆಗುಂಬೆ, ಆ ರೀತಿಯಾದ ಪ್ರದೇಶಗಳಿಗೆ ಹೋದಾಗ ಆ ಮಂಜು ಗಡ್ಡೆ ಅದೆಲ್ಲ ನೋಡುವಾಗ ಮಕ್ಕಳು ನೋಡಿದಾಗ ಏನು ಮಾಡ್ತಾರೆ ಹೇಳಿ? ವಾವ್ ಸೂಪರ್, ಹಂಗೆ. ದೇವರ ಸೃಷ್ಟಿನೇ ಹಿಂಗಿರಬೇಕಾದ್ರೆ ಇನ್ನು ಸ್ವರ್ಗ ಹೆಂಗಿರಬೇಕು ಯೋಚನೆ ಮಾಡಿ. ದೇವರ ಸೃಷ್ಟಿ ಕಾರ್ಯನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಸ್ವರ್ಗ ಹೆಂಗಿರಬೇಕು ಯೋಚನೆ ಮಾಡಿ. ಒಂದೊಂದು ಸರಿ ಕೂತ್ಕೊಂಡು ನಮ್ಮ ಮೇಲೆ ಪ್ರೇಯರಲ್ಲಿ ಕೂತ್ಕೊಂಡು ನಾನು ಅಳ್ತಾ ಇರ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಿನ್ನ ರಾಜ್ಯ, ನಿನ್ನ ಪರಲೋಕ ರಾಜ್ಯ ಯಾಕೆ ನಾನು ಆಗಾಗ ಬಿಟ್ಬಿಡ್ತೀನಿ, ಆಗಾಗ ಯಾಕೆ ನಾನು ಮಿಸ್ ಮಾಡ್ಕೋತೀನಿ? ಅಷ್ಟು ಚೆನ್ನಾಗಿದೆಯಲ್ವಾ, ಅದು ಅರ್ಥ ಆಗಿ ಕೂಡ ಯಾಕೆ ನನಗಾಗ್ತಾ ಇಲ್ಲ? ಅಳು ಬಂದ್ಬಿಡುತ್ತೆ, ಭಾಳ ಕಷ್ಟ ಆಗಿಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಆ ಸೌಭಾಗ್ಯವನ್ನು ನಿರೀಕ್ಷಿಸುತ್ತಾ ಬದುಕೋರು ನಾವಾಗಬೇಕಂತೆ. ಆ ಸೌಭಾಗ್ಯವನ್ನು ಪಡ್ಕೊಳ್ಳಿಕ್ಕಾಗಿ ಪ್ರತಿದಿನ ಕಾತುರದಿಂದ ನಾವು ಕಾಯೋರಾಗಬೇಕಂತೆ. ಪ್ರಿಯ ಸಹೋದರ ಸಹೋದರಿ, ಅದು ಬಿಟ್ಟರೆ ಬೇರೆ ಏನೂ ಕೂಡ ನಿಮ್ಮ ಗೋಲ್ ಆಗಿರಬಾರ್ದು. ನಿಮ್ಮ ಗುರಿ ಒಂದೇ ಆಗಿರಬೇಕು, ನಾನು ನನ್ನ ತಂದೆಯ ಮನೆಗೆ ಹೋಗಬೇಕು, ಆ ನಿರೀಕ್ಷೆಯಲ್ಲಿ ನಾನು ಇಲ್ಲಿ ಬದುಕಬೇಕು. ಸೊ ಈ ನಿರೀಕ್ಷೆಯಲ್ಲಿ ಬದುಕುವಾಗ ಹೋರಾಟ ಗ್ಯಾರಂಟಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದಲ್ಲಿ ಲೌಕಿಕವಾಗಿ ಅಥವಾ ಒಂದು ವಿಶ್ವಾಸಿಯಾಗಿ ನಾರ್ಮಲ್ ಆಗಿ ಭಕ್ತಾದಿಯಾಗಿ ನೀನು ಬದುಕುವಾಗ ಹೋರಾಟ ಏನೇ ಇರಲ್ಲ, ಸ್ವಲ್ಪ ಹೋರಾಟ ಇರುತ್ತೆ ಅಷ್ಟೇ.
ಆದರೆ ನಿತ್ಯ ಜೀವದ ಮಾರ್ಗದಲ್ಲಿ ಯೇಸುವನ್ನು ಗುರಿಯಾಗಿಟ್ಕೊಂಡು ಓಡುವಾಗ ಖಂಡಿತ ಸಮಸ್ಯೆ ಇರುತ್ತೆ. ಹಲ್ಲೆಲೂಯಾ. ಸೊ ಅದರಿಂದನೇ ಯೇಸು ಮುಂಚಿತವಾಗಿಯೇ ಎಲ್ಲನೂ ಹೇಳಿಟ್ಬಿಟ್ಟಿದ್ದಾರೆ, ಬರೆದಿಟ್ಬಿಟ್ಟಿದ್ದಾರೆ. ಅದಕ್ಕೇ ಯೇಸು ಅವರು ಪುನರುತ್ಥಾನರಾಗಿ ಹೋಗುವಾಗ ನಾನು ಬರ್ತೀನಪ್ಪ ಮತ್ತೆ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚಿತವಾಗಿಯೇ ಅವ್ರಿಗೆ ಹೇಳಿಟ್ಟಿದ್ದಾರೆ. ಏನಂತ ಗೊತ್ತಾ? 14ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶದಲ್ಲಿ 1-2 ವಾಕ್ಯಗಳನ್ನು ಓದಿ ನೋಡಿ. 14ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶ 1-2 ವಾಕ್ಯ. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ಎಲ್ಲಿ ಕಳವಳಗೊಳ್ಳಬೇಡಿ? ಕಳವಳ ಇದೆಯಾ? ಇದೆ. ಯಾವಾಗ ಬಿಡ್ತೀರಾ? ಇದು ಬಿಟ್ಬಿಡಿ ಅತ್ಲಾಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತೇ ಬಿಟ್ಬಿಡಿ. ಹಲ್ಲೆಲೂಯಾ. ಮನಸ್ಸು ಮಾಡಿ ದೇವರು ತೆಗೆದಾಕ್ತಾರೆ. ಹಲ್ಲೆಲೂಯಾ. ನೀವು ನನಗೆ ಬೇಡ, ನಾನು ಮನಸ್ಸು ಮಾಡ್ತೀನಂತ ಒಂದು ತೀರ್ಮಾನ ಮಾಡಿ. ಅದಕ್ಕೆ ಯಾರು ಸಹಾಯ ಮಾಡ್ತಾರೆ? ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ನೀವು ಪ್ರಯತ್ನ ಮಾಡಲಿಲ್ಲ ಅಂದರೆ ದೇವರೇನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಪ್ರೇಷಿತರಿಗೆ, ತನ್ನ ಜೊತೆ ಇದ್ದಂಥ ಶಿಷ್ಯರಿಗೆ ಗೊತ್ತು ಯೇಸುಗೆ ನಾನು ಹೋಗ್ತೀನಂತ. ಇವರು ಮೊದಲೇ ಲೋಕದಲ್ಲಿ ಲೌಕಿಕವಾಗಿ ಯೇಸು ಜೊತೆ ಇದ್ದರೂ ಕೂಡ ಲೋಕನ ಬಯಸಿ ಲೋಕನ ಟೆಸ್ಟ್ ಮಾಡ್ಕೊಂಡು ಬದುಕಿದ್ರು ಇವರು. ಪ್ರೈಸ್ ದಿ ಲಾರ್ಡ್. ಇವರಿಗೆಲ್ಲ ಖುಷಿ ಏನಿತ್ತು ಗೊತ್ತಾ? ಈಗ ಎಲ್ಲ ರೊಟ್ಟಿ ಕೊಟ್ಟರು. ಅಷ್ಟು 5,000 ಜನಕ್ಕೋ 7,000 ಜನಕ್ಕೆಲ್ಲ ರೊಟ್ಟಿ ಕೊಟ್ಟರು. ಓಕೆನಾ? ನಮಗೂ ಏನು ಸಿಗ್ತದಲ್ಲ ಅಂತ ಕೇಳಿದ್ರು. ಲಾಸ್ಟಿಗೆ ಇವರಿಗೆ ಎಷ್ಟು ಬುಟ್ಟಿ ಸಿಕ್ತು ರೊಟ್ಟಿ? ಒಬ್ಬೊಬ್ಬರಿಗೆ ಒಂದೊಂದು ಬುಟ್ಟಿ ರೊಟ್ಟಿ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಬುಟ್ಟಿ ರೊಟ್ಟಿ. ಇವ್ರ ಕನಸೇನೋ ನನಗೆ ಬುಟ್ಟಿ ಕೊಡ್ತಾರೆ, ನನಗೆ ಏನೇನು ಬೇಕೋ ಎಲ್ಲ ಕೊಡ್ತಾರೆ, ಇದೇ ತಲೆಯಲ್ಲಿ ಇವರಿಗೆ. ಸೊ ಅದರಿಂದ ದೇವರು ಹೇಳ್ತಿದ್ದಾರೆ, ಅಪ್ಪ ನಿಮ್ಮ ಬಾಡಿಯಲ್ಲ, ನಿಮ್ಮ ಹೃದಯದಲ್ಲಿ ಕಳವಳಗೊಳ್ಳಬೇಡಿ, ನೀವು ನಿಮ್ಮ ಅಂತರಂಗದಲ್ಲಿ ಕಳವಳಗೊಳ್ಳಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆಲ್ಲ ಕಳವಳ ಇದೆಯೋ ಕಳವಳ ಬಿಟ್ಟುಬಿಡಿ, ಭಯಪಡಬೇಡಿ, ಹೆದರಬೇಡಿ. ಯಾಕೆಂದರೆ ನಿಮ್ಮೊಂದಿಗೆ ಕಳವಳವನ್ನು ತೆಗೆದುಹಾಕುವ ಯೇಸು ಜೊತೆಗಿದ್ದಾರೆ. ಅವರಿರುವಾಗ ಯಾಕೆ ಕಳವಳಪಟ್ಟು ಜೀವಿಸ್ತೀರಾ? ಪ್ರೇಷಿತರಿಗೆ ಹೇಳ್ತಿದ್ದಾರೆ. ಪ್ರೇಷಿತರಿಗೆ ಅವ್ರಿಗೆ ಅರ್ಥ ಆಗಲಿಲ್ಲ ಅವತ್ತು. ಬಟ್ ನೀವು ಅರ್ಥ ಆಗಿಲ್ಲ ಅಂತ ಹೇಳೋಂಗಿಲ್ಲ. ಯಾಕೆಂದರೆ ಇದೆಲ್ಲ ಬಿಡಿಸಿ ಹೇಳ್ಕೊಟ್ಟಿದ್ದಾರೆ ಆಲ್ರೆಡಿ. ಆದ್ದರಿಂದ ನೀವು ಹೇಳೋಕ್ಕೆ, ನಿಮಗೆ ನೆಪ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೊಂದು ವೇಳೆ ನೆಪ ಇತ್ತು, ಯಾಕೆಂದರೆ ಅವರಿನ್ನೂ ಸತ್ತಿಲ್ಲ, ಪುನರುತ್ಥಾನ ಆಗಿಲ್ಲ, ಮತ್ತೆ ಬಂದಿಲ್ಲ ಇದು ಹೇಳುವಾಗ. ಆದರೆ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿಯೇ ಪುನರಾವರ್ತನೆ ಮಾಡಿ ಹೇಳಿಸ್ತಾ ಇದ್ದಾರೆ ದೇವರು. ಸೊ ಹಾಗಾಗಿ ಹೃದಯದಲ್ಲಿ ಕಳವಳಗೊಳ್ಳಬೇಡಿ. ಆಮೇಲೆ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ. ಯಾರಲ್ಲಿ ವಿಶ್ವಾಸ ಇಡಿ? ಬೇರೆ ಯಾವುದರಲ್ಲೂ ವಿಶ್ವಾಸ ಇಡಬೇಡಿ, ಯಾರಲ್ಲೂ ಇಡಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಉದಾಹರಣೆಗೆ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಗೊತ್ತಾ ನಿಮಗೆ? ಇಲ್ಲಿಂದ ಸತ್ತವ್ರು ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಗೊತ್ತಾ ನಿಮಗೆ? ಅಲ್ವಾ? ಸ್ವರ್ಗಕ್ಕೆ ಹೋದವ್ರು ಯಾರು? ಅವರಲ್ಲೇ ವಿಶ್ವಾಸ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಸ್ವರ್ಗಕ್ಕೆ ಹೋದವ್ರು ಯಾರು? ಕ್ಲಿಯರ್ ಆಗಿ ಹೇಳಿದೆ. ಸ್ವರ್ಗಕ್ಕೆ ಏರಿ ಹೋದವರು ಒಬ್ಬರೇ, ಯೇಸು ಸ್ವಾಮಿ. ಓಕೆನಾ? ಸೊ ಅವರಲ್ಲಿ ವಿಶ್ವಾಸ ಇಡಿ. ಮತ್ತೆ ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿದೆ. ಹಲ್ಲೆಲೂಯಾ. ಎಲ್ಲಿದೆ ಅಂತ ನಿಮ್ಮ ನಿವಾಸ? ಎಲ್ಲಿದೆ? ಕ್ಲಿಯರಾ? ಗ್ಯಾರಂಟಿನಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಮನೆಗಳನ್ನು ಕಟ್ಟುವಾಗ ಹಿಂಗೆ ಇರಬೇಕು, ಹಿಂಗೆ ಆಗಬೇಕು, ಇಲ್ಲೇ ಬರಬೇಕು, ಪೈಪ್ ಇಲ್ಲೇ ಬರಬೇಕು, ಎಲ್ಲ ಬಿಟ್ಟು ಹೋಗ್ಬೇಕು. ನೀವೆಷ್ಟೇ ಡಿಸೈನ್ ಆಗಿ ಮಾಡಿಸ್ಕೊಂಡ್ರು, ಎಷ್ಟೇ ನೋಡಿ, ನಿಮ್ಮ ಕಿಚನ್ಗೆ ಸ್ವಲ್ಪ ಅಲ್ಲಿ ಅನುಕೂಲ ಇರುತ್ತೆ, ನೀವು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವರು ಅದಕ್ಕಾಗಿಯೇ ಜೀವಿಸೋರು ಇದ್ದಾರಲ್ವ, ಎಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಅದರಿಂದ ದೇವರು ಹೇಳ್ತಿದ್ದಾರೆ, ನಿವಾಸಗಳಿದೆ ಅಲ್ಲಿ. ಹಲ್ಲೆಲೂಯಾ. ಏನಿದೆ ಅಂತೆ? ನಿವಾಸಗಳು. ಹಲ್ಲೆಲೂಯಾ. ಈಗ ಆ ನಿವಾಸದ ಒಂದು ಕನಸು ನನಗಿರಬೇಕಿಲ್ಲಿ. ಆ ನಿವಾಸವನ್ನು ನೋಡ್ತಾ ಬದುಕೋನಾಗಬೇಕು ನಾನೀಗ. ಓದ್ಬಿಡಿ ಅಕ್ಕ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ, ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ಹಾಗಿಲ್ಲದ ಪಕ್ಷದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಅಲ್ಲಿಲ್ಲಪ್ಪ, ನೀವಿಲ್ಲ ಇದ್ಬಿಡಿ ಅಂತ ಹೇಳ್ತಿದ್ದೆ. ದಡ್ರ, ಅಲ್ಲಿದೆ ನಿಮಗೆ.
ಮೂರ್ಖರಾಗಬೇಡಿ, ಬುದ್ಧಿಹೀನರಾಗಬೇಡಿ. ಇದು ಪರ್ಮನೆಂಟ್ ಅಲ್ಲ. ಒಂದು ಸುನಾಮಿ ಬಂದರೆ ಎಲ್ಲ ಹೋಗ್ಬಿಡುತ್ತೆ ಇಲ್ಲಿ. ಬಟ್ ಪರಲೋಕ ರಾಜ್ಯದಲ್ಲಿ ನೋ ಸುನಾಮಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಏನು ಬರಲ್ಲ, ಯಾವುದು ಬರಲ್ಲ, ಯಾರಿಗೂ ಬರೋಕ್ಕಾಗಲ್ಲ. ಕೆಲವರು ಹೇಳ್ತಾರೆ ಸೈತಾನ ಸ್ವರ್ಗದಲ್ಲಿ ಓಡಾಡ್ತಾ ಇದ್ದ, ಆವತ್ತು ಓಡಾಡ್ತಾ ಇದ್ದ, ಇನ್ಮೇಲೆ ಓಡಾಡೋಕ್ಕಾಗಲ್ಲ ಅಲ್ಲಿಗೆ. ಅವನೆಲ್ಲ ಒಂದು ಮೂಲೆಯಲ್ಲಿ ಓಡಾಡ್ತಿದ್ನೇನೋ ಗೊತ್ತಿಲ್ಲ. ಗರ್ಭಗುಡಿಗೆ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾಕೆಂದರೆ ಪುನರುತ್ಥಾನರಾದ ಯೇಸು ಅಲ್ಲಿ ಅಪ್ಪನೊಂದಿಗಿದ್ದಾರೆ. ಅಲ್ಲಿ ಜಾಗ ಇಲ್ಲ ಈಗ. ಹಲ್ಲೆಲೂಯ. ಅಲ್ಲಿ ಯಾರಿಗೆ ಜಾಗ ಗೊತ್ತಾ? ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು, ಯೇಸು ಕ್ರಿಸ್ತರಲ್ಲಿ ನಿರೀಕ್ಷೆ ಇಟ್ಟು ಬದುಕುವ ಮಕ್ಕಳಿಗೆ ಮಾತ್ರವೇ ಅಲ್ಲಿ ಜಾಗ. ಇನ್ಯಾರಿಗೂ ಜಾಗ ಇಲ್ಲ. ಅಲ್ಲಿ ಸುನಾಮಿ ಇಲ್ಲ, ಅಲ್ಲಿ ಕರೋನಾ ಇಲ್ಲ, ಯಾವ ಮಣ್ಣಂಗಟ್ಟಿ ಇಲ್ಲ. ಅಲ್ಲಿ ಇರೋದೊಬ್ಬರೇ, ತಂದೆ ದೇವರು ಯೇಸು ಕ್ರಿಸ್ತರು. ಅವರಿಗಾಗಿ ಜೀವಿಸಿದ ಸಕಲ ಸಂತರು ಅಲ್ಲಿರ್ಬೋದು. ಸೊ ಹಾಗಾಗಿ ಅವರೊಂದಿಗೆ ನಾವು ಕೂಡ ಆರಾಮಾಗಿರ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯಾರ ಜೊತೆ ಇರ್ತೀವಿ? ಯಾರ ಜೊತೆ? ಹಲ್ಲೆಲೂಯ. ಆಡೋದು ಮಾತ್ರ ಅಲ್ಲ, ಅನುಭವಿಸ್ಬೇಕು ನಾವು ಅದನ್ನು. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ, ನಿನ್ನಲ್ಲಿಗೆ ಹೋಗ್ಬೇಕಾದ್ರೆ ಯೇಸು ನಿನ್ನ ಜೊತೆ ಇರಬೇಕಷ್ಟೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀನು ಅಲ್ಲಿ ಹೋಗ್ಬೇಕಾದ್ರೆ ನಿನಗೆ ಬೇಕಾದ ಟಿಕೆಟ್ ಒಂದೇ, ಜೀಸಸ್ ಕ್ರೈಸ್ಟ್, ಪವಿತ್ರ ಆತ್ಮರು. ಪ್ರೈಸ್ ದ ಲಾರ್ಡ್. ಅವ್ರ ಜೊತೆ ಇದ್ದರೆ ಸ್ವರ್ಗ ಕೊಡು ಅಂತ ಕೇಳಂಗೆ ಇಲ್ಲ. ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳಿ? ನೀನು ಅವ್ರ ಜೊತೆ ಇದ್ದರೆ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನೀನು ಕೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ನನ್ನ ಮನೆ ಕೊಡು, ನನ್ನ ಮನೆ ಕೊಡು, ಕೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಜೊತೆ ಇರೋದು ನೀನು ಕನ್ಫರ್ಮ್ ಆದರೆ ಅವ್ರು ಹೋಗೋದೇ ಸ್ವರ್ಗಕ್ಕೆ, ಅವ್ರು ಇರೋದೇ ಸ್ವರ್ಗದಲ್ಲಿ. ಅವ್ರ ಮನೆ ಅದೇನೆ. ಅವ್ರ ಮನೆ ಸ್ವರ್ಗ ಆದರೆ ನಿನ್ನ ಮನೆ ಕೂಡ ಸ್ವರ್ಗನೇ. ಯಾಕಂದರೆ ನೀನು ಕೂಡ ಯೇಸು ಆಗಿದೆಯಲ್ವಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಓದಿ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೋಗಿ ರೆಡಿ ಮಾಡ್ತಾರಂತೆ. ಏನನ್ನ? ಜಾಗವನ್ನು. ಯಾಕಂದರೆ ನನಗೆ 60-40 ಬೇಕಾಗ್ಬೋದು, ಗ್ಲೆನ್ನಿಗೆ 30-40 ಸಾಕು, ಲೀನಕ್ಕನಿಗೆ 100/80 ಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಒಂದೇ ಜಾಗ ಅಲ್ಲ, ಜಾಗ ಒಂದೇ. ಖಂಡಿತ ಪೌಲನ್ ಕೊಡೋ ಜಾಗ ನನಗೆ ಕೊಡೋಕ್ಕಾಗಲ್ಲ. ನೀವೆಷ್ಟು ಮಾಡ್ತೀರೋ ಅದಕ್ಕೆ ತಕ್ಕಂತ ಇರ್ತದೆ. ಇಲ್ಲಾಂದರೆ ನಿವಾಸ ಅಂತ ಹೇಳ್ಬಿಟ್ಟಿರೋರು, ನಿವಾಸಗಳು. ಹಲ್ಲೆಲೂಯ. ಗಾಂಧಿ ಕ್ಲಾಸಲ್ಲಿ ಇರ್ತೀರೋ ಇಲ್ಲ ಬಾಲ್ಕನಿಯಲ್ಲಿ ಅವ್ರ ಜೊತೆ ಇರ್ತೀರೋ? ಯೋಚನೆ ಮಾಡಿ ನೀವೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಥಿಯೇಟ್ರ್ ನೋಡಿದ್ದೀರಾ? ಇದು ಸ್ಕ್ರೀನು, ಇಲ್ಲಿ ಮುಂದೆನೇ ಇದು ಏನೋ ಗಾಂಧಿ ಕ್ಲಾಸು, ನೆಕ್ಸ್ಟು ಮಿಡ್ಲ್ ಕ್ಲಾಸು, ಆಮೇಲೆ ಇನ್ನೊಂದು ಸ್ವಲ್ಪ ಅಪ್ಪರ್ ಕ್ಲಾಸು. ಬಾಲ್ಕನಿ ಎಲ್ಲಿರುತ್ತೆ? ಮೇಲೆ. ಪ್ರೈಸ್ ದ ಲಾರ್ಡ್. ಸ್ವರ್ಗದಲ್ಲಿ ನಾವು ಗಾಂಧಿ ಕ್ಲಾಸಲ್ಲಿ ಇರೋಣ, ಯಾಕಂದರೆ ಇಲ್ಲೇ ಇದ್ದಾರೆ ಯೇಸು. ಪ್ರೈಸ್ ದ ಲಾರ್ಡ್. ಈ ಪೌಲ ಅವರೆಲ್ಲ ದೂರ ಇರೋಕ್ಕಾಗತ್ತಾ? ಬಿಡ್ತಾರ ದೇವರು? ಪ್ರೇಷಿತರು ರಕ್ತ ಸುರಿಸಿದ್ದಾರೆ, ಅವ್ರನ್ನ ಎಲ್ಲೋ ಮೂಲೆಯಲ್ಲಿ ಇಡ್ತಾರಾ? ಪ್ರಿಯ ಸಹೋದರ ಸಹೋದರಿ, ನಮಗೆ ಈ ದಾಹ ಇರಬೇಕು. ನಾನು ಕೂಡ ಅವರಿಗಾಗಿ ಬದುಕಬೇಕು ಈ ಲೋಕದಲ್ಲಿ. ಆ ಗುರಿಯನ್ನು ಬದುಕಬೇಕು, ಆ ಸ್ವರ್ಗವನ್ನು ಗುರಿಯಾಗಿಟ್ಕೊಂಡು ಬದುಕಬೇಕು. ಈ ತವಕ ನಿಮ್ಮಲ್ಲಿದ್ದರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಟೆನ್ಷನಲ್ಲಿ ಬದುಕಲ್ಲ, ನಿರಾಶೆಯಲ್ಲಿ ಬದುಕಲ್ಲ, ದುಃಖದಲ್ಲಿ ಬದುಕಲ್ಲ, ನಷ್ಟ ಆದರೂ ಕೂಡ ಟೆನ್ಷನ್ ಮಾಡ್ಕೊಳ್ಳಲ್ಲ ನೀವು. ಹಂಗೆ ಬದುಕಲಿಕ್ಕೆ ನಿಮಗಾಗತ್ತೆ. ಯಾಕೆ ಗೊತ್ತಾ? 2ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ 5ನೇ ಅಧ್ಯಾಯದಲ್ಲಿ 1ರಿಂದ ತುಂಬ ಚೆನ್ನಾಗಿದೆ ವಾಕ್ಯ. ಓದಿ. 2 ಕೊರಿಂಥ 5ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥ 5ನೇ ಅಧ್ಯಾಯ 1ರಿಂದನೇ ಓದಿ. ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು, ನೋಡಿ, ಭೂಮಿಯ ಮೇಲೆ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ, ಏನಾಗಿ ಹೋದರು? ಯಾವುದು? ಈ ದೇಹವೆಂಬ ಗುಡಾರ. ಹಲ್ಲೆಲೂಯ. ಯಾರಪ್ಪ ಇರ್ತೀರ 500 ವರ್ಷ? ಯಾರಪ್ಪ ಇರ್ತೀರ 100 ವರ್ಷ? ಪ್ರೈಸ್ ದ ಲಾರ್ಡ್. ಈ ಭೂಮಿಯ ಮೇಲೆ ಈ ದೇಹವೆಂಬ ಗುಡಾರವು ನಾಶವಾಗಿ ಹೋದರು, ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ಹೊಡಿರಿ ಒಂದ್ಸರಿ ಜೋರ್ ಚಪ್ಪಾಳೆ. ಹಲ್ಲೆಲೂಯ. ಶಾಶ್ವತವಾದ ಒಂದು ಗೃಹ. ಪ್ರೈಸ್ ದ ಲಾರ್ಡ್. ನೋಡಿ, ಆ ಶಾಶ್ವತವಾದ ಗೃಹ ನಿಮಗೆ ಸಿಗಬೇಕಾದ್ರೆ ಈ ದೇಹವೆಂಬ ಗೃಹ ದೇವಾಲಯವಾಗಬೇಕು. ಹಲ್ಲೆಲೂಯ.
ನಿಮ್ಮ ಅಂತರಂಗ ದೇವಾಲಯ ಆಗಬೇಕು, ಇಲ್ಲಾಂದರೆ ಇಲ್ಲ. ಪ್ರೈಸ್ ಲಾರ್ಡ್. ನೋಡಿ, ನಿಮ್ಮ ಗುಡಾರ, ಈ ಆಲಯ, ಈ ದೇಹ ಹೋಗುತ್ತೆ, ಆದರೆ ಒಳಗಡೆ ಆಲಯ ಇದೆಯಲ್ವಾ, ನಿಮ್ಮ ಅಂತರಂಗ ಇದೆಯಲ್ವಾ, ಅಲ್ಲಿ ಯೇಸು ಇದ್ದಾರೆ. ಸೊ ಆ ಅಂತರಂಗವನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಶರೀರ ಹಾಳಾಗ್ತದೆ ಒಂದು ದಿವಸ, ನಂತರ ಒಂದು ದಿವಸ ರೂಪಾಂತರ ಪಡಿಸಿ ಸ್ವರ್ಗಕ್ಕೆ ದೇವರು ಕರ್ಕೊಳ್ತಾರೆ. ಸೊ ಇಲ್ಲಿ ನಿಜವಾಗ್ಲೂ ಏನು ವಿಷಯ ಹೇಳಕ್ಕೆ ಬರ್ತಾ ಇದ್ದೀನಂದರೆ, ಈ ಲೋಕದಲ್ಲಿ ಈ ದೇಹವೆಂಬ ಗುಡಾರ ನಾಶವಾದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತ ಆದುದಲ್ಲ, ಮಾನವನಿಂದ ನಿರ್ಮಿತ ಆದದ್ದು ಅಲ್ಲ, ಮಾನವನಿಂದ ನಿರ್ಮಿತ ಆದದ್ದು ಅಲ್ಲ. ನಿಮ್ಮನ್ನು ಫಸ್ಟ್ ಟೈಮ್ ಸ್ಕೂಲಿಂದ ಮೈಸೂರು ಅರಮನೆಗೆ ಕರ್ಕೊಂಡೋಗಿ ಅರಮನೆಯನ್ನು ತೋರಿಸಿದಾಗ ನಿಮಗೆ ನಿಜವಾಗ್ಲೂ ಏನು ಅನ್ನಿಸ್ತು? ಅಯ್ಯೋ ಸಖತ್ತಾಗೈತಪ್ಪ, ಎಷ್ಟು ಚೆನ್ನಾಗಿ ಕಟ್ಟಿದಾರಪ್ಪ, ಇಲ್ಲಿ ಬದುಕಿದ್ರಾ? ಹೌದಾ? ಅದನ್ನು ಕಟ್ಟಿದ್ದು ಯಾರು? ಮನುಷ್ಯ. ಯಾರು ಕಟ್ಟಿದ್ದು? ಆದರೆ ನಿನಗೋಸ್ಕರ ಕಟ್ಟಿರೋದು ಮನುಷ್ಯ ಅಲ್ಲ, ನಮ್ಮಪ್ಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಭಾಳ ಖುಷಿ ಆಗ್ತದಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಕಟ್ಟಿರ್ತಕ್ಕಂಥ ಇವತ್ತೆಷ್ಟೋ ವಂಡರ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿರಬೇಕು. ಓದಿರ್ತಾರೆ ಅವರು, 7 ವಂಡರ್ಸ್ ಏನೋ ಇದೆ. ಸೊ ಎಷ್ಟು ವಂಡರ್ಸ್ಗಳು ಇರುತ್ತೋ, ಇನ್ನೂ ಎಷ್ಟು ವಂಡರ್ಸ್ಗಳು ಬರುತ್ತೋ ನನಗೆ ಗೊತ್ತಿಲ್ಲ. ಎಲ್ಲ ವಂಡರ್ಗಳು ಸೇರಿದ್ರು ಕೂಡ ಅಪ್ಪನ 1% ಯಾವುದೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯ ಕಟ್ಟಿದಂಥದ್ದನ್ನು ಎಷ್ಟು ಸಂತೋಷದಿಂದ ನೋಡ್ತೀವಿ. ತಾಜ್ ಮಹಲ್ ಸೂಪರ್, ಅಲ್ಲಿ ಹೋಗಿ ಹಿಂಗೆ ಕೈ ಹಿಡ್ಕೊಂಡು ಫೋಟೋ ಹಿಡ್ಕೊಳ್ಳೋದು, ಹಿಂಗೆ ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ. ಆದರೆ ಒಂದು ಸರಿ ಕೂತ್ಕೊಂಡು ಈ ತಾಜ್ ಮಹಲ್ ಇಷ್ಟು ಚೆನ್ನಾಗಿದೆಯಲ್ವಾ, ಈ ಮೈಸೂರು ಪ್ಯಾಲೇಸ್ ಇಷ್ಟು ಚೆನ್ನಾಗಿದೆಯಲ್ವಾ, ಇದನ್ನು ಕಟ್ಟಿದೊಂದು ಮನುಷ್ಯ ಅಲ್ವಾ, ಆದರೆ ನಾನು ನನ್ನ ಸ್ವರ್ಗದ ತಂದೆ ನನಗಾಗಿ ಕಟ್ಟಿದಂಥ ಮನೆಗೆ ಹೋಗ್ತೀನಿ, ಆ ಮನೆ ಹೆಂಗಿರ್ತದೆ ಅಂತ ಯಾವತ್ತಾದರೂ ಕೂತ್ಕೊಂಡು ಒಂದು ಅರ್ಧ ಗಂಟೆ ಧ್ಯಾನ ಮಾಡಿದ್ದೀರಾ? ಮಾಡಿ ಕರ್ಕೊಂಡು ಹೋಗಲಿಲ್ಲ ಅಂದರೆ ಕೇಳಿ. ಪ್ರೈಸ್ ದಿ ಲಾರ್ಡ್. ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಪೌಲ ಭೇಟಿ ಆಗಿದ್ದಾನಾ? ಹಲೋ, ಪೌಲ ಭೇಟಿ ಆಗಿದ್ದಾನಾ? ಭೇಟಿಯಾಗಿಯೇ ಬಂದು ಬರೆದಿದ್ದಾತ. ಪ್ರೈಸ್ ದಿ ಲಾರ್ಡ್. ಬರೆದಿದ್ದಾನೆ. ಓದಿ ನೋಡಿ, ಎಫೆಸ, ಕೊರಿಂಥ ಎಲ್ಲ ಓದಿ ನೋಡಿ. ಭೇಟಿಯಾಗಿ ಬಂದಿರೋದು ಅಣ್ಣ, ಭೇಟಿಯಾಗಿ ಬಂದು ಬರೆದಿರೋದು. ಸೊ ಅದನ್ನು ನೋಡಿರ್ತಾನೆ ಖಂಡಿತವಾಗ್ಲೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಏನು ಗೊತ್ತಾ, ಈಗ ಅನ್ನಿಸ್ತಾ ಇದೆ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಜವಾಗ್ಲೂ ಅದನ್ನೆಲ್ಲ ಒಂದು ಸರಿ ಭೇಟಿಯಾಗಿ ಬಂದಲ್ಲ ಅಣ್ಣ, ಬಂದ ಮೇಲೆ ಈ ಭೂಮಿನ ನೋಡಿ, ಇದನ್ನೆಲ್ಲ ನೋಡಿ ಅವನಿಗೇನಾಗಿರ್ತದೆ ಅಂದರೆ ಕಸ. ಅದಕ್ಕೆ ಕಸ ಅಂತ ಹೇಳಿದ ಅವನು. ಪ್ರೈಸ್ ದಿ ಲಾರ್ಡ್. ನಾವು ಅದನ್ನು ಟೇಸ್ಟ್ ಮಾಡಿಲ್ಲ, ಅದಕ್ಕೆ ಇದು ಏನಾಗ್ತಾ ಇದೆ, ಗೋಲ್ಡ್ ಥರ ಕಾಣ್ತಾ ಇದೆ ನಮಗೆ. ಶೈನಿಂಗ್ ಹೊಡಿತಾ ಇದೆ. ಯಾರಿಗೆ? ಅವಳಿಗೆ ಕಾಣಿಸ್ದಂಗೆ ಕಾಣಿಸ್ತಾ ಇದೆ, ರಮಣೀಯವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಅದನ್ನು ನೋಡಿಲ್ಲ. ನೀವು ಅದನ್ನು ನೋಡಿ ಇದೇನಾಗಿ ಕಾಣಿಸ್ತದೆ? ಕಸವಾಗುತ್ತೆ. ಹಲ್ಲೆಲೂಯಾ. ಯಾಕೆಂದರೆ ಕಬ್ಬಿಣಕ್ಕಿಂತ ಗೋಲ್ಡ್ ವಿಭಿನ್ನ ಅಲ್ವಾ. ನಾವು ಕಬ್ಬಿಣನ ಮಾತ್ರ ನೋಡಿ ಒಂದು ಸರಿ ಗೋಲ್ಡ್ ನೋಡಿದಾಗ, ಉದಾಹರಣೆಗೆ ಈ ವಾಲೆ ಗೀಲೆ ಎಲ್ಲ ಹಾಕ್ಕೊಳ್ತಾರಲ್ವ, ಬೆಳ್ಳಿದು ಅದೆಲ್ಲ ಹಾಕಿ ಒಂದೇ ಸರಿ ಚಿನ್ನದ ಕೊಡಿಸಿದಾಗ ಇರ್ತಾರೆ ಭೂಮಿ ಮೇಲೆ, ಏನು ಮಾಡ್ತಾರೆ ಹೇಳಿ? ಊರಿಗೆಲ್ಲ ತೋರಿಸ್ಕೊಂಬಂದ್ಬಿಡ್ತಾರೆ ಅಲ್ವಾ. ಹಾಗೆಯೇ ಈ ಪೌಲ ಮೇಲೆ ಹೋಗಿ ಅಪ್ಪನ ಜೊತೆ ಇದ್ದು ಅಪ್ಪನ ಜೊತೆ ಕಳೆದುಬಿಟ್ಟ. ಈ 3 ವರ್ಷ ಮನುಷ್ಯ ಮರುಭೂಮಿಯಲ್ಲಿ ಇಲ್ಲೇ ಬಿಡಿ, ಅಲ್ಲೇ ಇದ್ದ ಬಿಡಿ. ಅದನ್ನು ಅನುಭವಿಸಿ ಅದಕ್ಕೆ ಭೂಮಿಯಲ್ಲಿ ನಾನು ಬದುಕೋದು ಅಂದರೆ ಯೇಸುಗಾಗಿ. ಇದು ಬೇಡ, ಇದು ಡಸ್ಟ್. ಇದು ಅವನಿಗೆ ಹೇಳಲಿಕ್ಕೆ ಸಾಧ್ಯ ಆಗಿರೋದು ಇದರಿಂದನೇ, ಇಲ್ಲಾಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ. ಗೋಲ್ಡ್ ನೋಡಿ ಯಾರಾದರೂ ನೀವು ಹಿತ್ತಾಳೆಗೆ ಹೋಗ್ತೀರಾ? ಗೋಲ್ಡ್ ನೋಡಿ ಬೆಳ್ಳಿಗೆ ಹೋಗ್ತೀರಾ ನೀವು? ನಿಮ್ಮ ಯಜಮಾನರು ಒಂದು ಚೆನ್ನಾಗಿರೋ ನೆಕ್ಲೆಸ್ ಕೊಡಿಸ್ಬಿಟ್ಟು ಅದನ್ನು ಮಾರಿಬಿಟ್ಟು, ಬೇಜಾರು ಮಾಡ್ಕೋಬೇಡ, ಒಂದು ಏನೋ ಆರ್ಟಿಫಿಷಿಯಲ್ ಕೊಡಿಸ್ಬಿಡ್ತೀನಿ ಅಂದರೆ ಏನಂತೀರಾ? ಕೊಡ್ಸಂಗಿದ್ರೆ ಅದು ಕೊಡಿಸು, ಇಲ್ಲಾಂದರೆ ಇದು ಬೇಡ ನನಗೆ. ಹೌದಾ? ಅದೇ ಪೌಲ ಮಾಡಿದ್ದು. ನನಗೆ ಅದ್ರ ಮುಂದೆ ಯಾವುದೂ ಇಲ್ಲ, ಅದರಿಂದ ಇದು ಯಾವುದು ನನಗೆ ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ಬದುಕೋದಂದರೆ ಯೇಸು, ಸಾಯೋದಂದರೆ ಲಾಭ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೇ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಪೌಲ ಅಂದರೆ, ಓದ್ತೀರಾ ಸ್ವಲ್ಪ? ಅದು ಮಾನವರಿಂದ ನಿರ್ಮಿತ ಆದುದಲ್ಲ, ಅದು ಮಾನವನಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಿತವಾದ. ಯಾರಿಂದ ನಿರ್ಮಿತವಾದದ್ದು? ದೇವರಿಂದಲೇ ನಿರ್ಮಿತವಾದದ್ದು. ಯಾರಿಗೋಸ್ಕರ?
ನನಗೋಸ್ಕರ. ನಿಮಗೋಸ್ಕರನೋ ಯಾರಿಗೋಸ್ಕರ ನನಗೆ ಗೊತ್ತಿಲ್ಲ. ನಿರೀಕ್ಷೆ ಯಾರೆಲ್ಲ ಮಾಡ್ತಾ ಇದ್ದೀರೋ, ಯಾರೆಲ್ಲ ಕನಸು ಕಾಣ್ತಾ ಇದ್ದೀರೋ, ನಿಮಗೆ 100% ಗ್ಯಾರಂಟಿ. ಹಲ್ಲೆಲೂಯ, ಹಲ್ಲೆಲೂಯ. ನಿಮಗೆ ಅದರಲ್ಲಿ ನಿರೀಕ್ಷೆ ಇಲ್ಲ ನೋಡಿ, ಭಕ್ತಾದಿಗಳಿಗೆಲ್ಲ ಕೊಡಲ್ಲ, ಆಯಿತಾ? ಸೀರಿಯಸ್ ವಿಷಯ. ಭಕ್ತಾದಿಗಳಿಗೆ ಕೊಡಲ್ಲ, ವಿಶ್ವಾಸಿಗೆ ಕೊಡ್ತಾರೆ ದೇವರು. ಪ್ರೈಸ್ ದ ಲಾರ್ಡ್. ಭಕ್ತಾದಿಗಳು ಏನು ಮಾಡ್ಕೊಂಡು ಹೋಗ್ಬೇಕು ಲಾಸ್ಟ್ಗೆ ಅಂದರೆ, ತನ್ನ ಮನವ ಅರ್ಪಿಸುವೆ ದೇವಾ ಅಂತ ಹೋಗ್ಬೇಕಾಗತ್ತೆ ಎಲ್ಗೋ. ಆದರೆ ವಿಶ್ವಾಸಿ ಆಹಾ ಆ ಶೀಲ್ಡೆಲ್ಲ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಹೋಗುವಾಗ, ಬಾರ ಮಗನೇ, ಬಾ ಮಗಳೇ, ಅಲ್ಲಿ ಎಲ್ಲರೂ ಮಕ್ಕಳೇ, ಓಕೆನಾ? ಮಗಳು ಏನಿಲ್ಲ ಅಲ್ಲಿ, ಎಲ್ಲ ಒಂದೇ ಅಲ್ಲಿ, ಓಕೆ? ಬಾ ಮಗನೇ, ಭೂಲೋಕದಲ್ಲಿ ನಾನಾಗಿ ಜೀವಿಸಿದೆ ಅಲ್ವಾ ನಿನಗೆ, ನೀನೆಲ್ಲ ಎಲ್ಲವನ್ನು ಬಿಟ್ಟೆ ಅಲ್ವಾ, ನೋಡಿ ನಿನಗೆ ಎಂಥ ಪ್ಯಾಲೇಸ್ ಇಲ್ಲಿ. ಹಲ್ಲೆಲೂಯ. ಇದು ಯಾವುದೇ ರಾಜ ಕಟ್ಟಿದ್ದಲ್ಲ, ಯಾವುದೇ ಟೆಕ್ನಿಷಿಯನ್ ಮಾಡಿದ್ದಲ್ಲ, ಯಾವುದೋ ದೊಡ್ಡ ದೊಡ್ಡ ಇವರು ಮಾಡಿದ್ದಲ್ಲ. ಇದನ್ನು ಮಾಡಿದ್ದು ನಾನು ನನ್ನ ಕೈಯಿಂದ ಮಾಡಿದ್ದೀನಿ. ಹಲ್ಲೆಲೂಯ. ಯಾರಿಗಾಗಿ ಮಾಡಿದ್ದೀನಿ? ನಿನಗಾಗಿ, ನಿನಗಾಗಿ, ನಿನಗಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಹುಡುಗ ಹುಡುಗಿ ಪ್ರೀತಿ ಮಾಡಿ ನೋಡಿ ನಿನಗಾಗಿ ಏನು ತಂದಿದ್ದೀನಿ ಅಂತ ಗಿಫ್ಟೆಲ್ಲ ಕೊಡ್ತಾರೆ ಅಲ್ವಾ? ಕೊಟ್ಟಾಗ ವಾ ಹೂ ಸೂಪರ್ ಎಲ್ಲ ಅಂತ ಹೇಳ್ತಾರೆ. 3 ತಿಂಗಳಾದಮೇಲೆ ಗಿಫ್ಟ್ ಮೂಲೆಯಲ್ಲಿ ಇರುತ್ತೆ, ಅವನು ಎಲ್ಲೋ ಇರ್ತಾನೆ, ಅವಳು ಎಲ್ಲೋ ಇರ್ತಾಳೆ. ಆ ಥರ ಅಲ್ಲ, ನನ್ನಪ್ಪ ನನಗಾಗಿ ಸಿದ್ಧ ಮಾಡಿ ಇಟ್ಟಿದ್ದಾರೆ, ಅದು ನನಗೆ ಪರ್ಮನೆಂಟ್. ಹಲ್ಲೆಲೂಯ. ಓಕೆ, ಓದಿ ಓದಿ ಓದಿ. ಹಾಂ, ಇದು ನಮಗೆ ತಿಳಿದಿದೆಯಾ? ನಿಮಗೆ ಪೌಲನಿಗೆ ಗೊತ್ತಿದೆ, ನಿಮಗೆ ತಿಳಿದಿದೆಯಾ? ಇವತ್ತು ತಿಳಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ನಿಮಗೆ ತಿಳಿದಿದ್ರೆ ಭೂಮಿ ಏನಾಗಬೇಕು? ನಿಮಗೆ ಕಸ ಆಗಬೇಕು. ಪ್ರೈಸ್ ದ ಲಾರ್ಡ್. ಈ ಲೋಕ ಏನಾಗಬೇಕು ನಿಮಗೆ? ಯಾವುದನ್ನ ಸೀರೆ ಅಂಗಡಿಗೆ ಬಿಟ್ಟಾಗ ಕಸ ಅಂತ ಬರಲಿ ತಲೆಗೆ, ಅಲ್ಲಿ ಹೋಗ್ಬಿಟ್ಟು ವೇಸ್ಟ್ ಆಗಿಬಿಡ್ತೀರ ಆಮೇಲೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೌದಲ್ವಾ? ಬಟ್ಟೆ ತಗೋಬೇಡಿ ಅಂತ ನಾನೇನು ಹೇಳ್ತಾ ಇಲ್ಲ, ಓಕೆನಾ? ಪ್ರೈಸ್ ದ ಲಾರ್ಡ್. ಕೆಲವು ಸರಿ ಏನು ಗೊತ್ತಾ, ಇಲ್ಲೆಲ್ಲ ಭಾಳ ಒಂದು ಕನ್ವಿಕ್ಷನ್ಗೆ ಬರ್ತೀವಿ, ಭಾಳ ಇಲ್ಲೆಲ್ಲ ಯೋಚನೆ ಬರುತ್ತೆ, ಅಯ್ಯೋ ಹೌದಲ್ಲ ಅಂತೆಲ್ಲ ಬರುತ್ತೆ. ಆದರೆ ಹೊರಗಡೆ ಹೋಗಿ ಇಂಥರ ಪರಿಸ್ಥಿತಿಗಳಿಗೆ ಹೋದಾಗ ಇಲ್ಲಿ ಕೇಳಿದೆಲ್ಲ ಝೀರೋ ಆಗಿಬಿಡುತ್ತೆ. ಅದಾಗಬಾರ್ದು, ಅದಾಗಬಾರ್ದು, ಓಕೆನಾ? ಸೊ ಮುಂದುವರಿಸಿ. ಈ ಗುಡಾರದಲ್ಲಿ, ಈ ಶರೀರದ ಎಂಬ ಗುಡಾರದಲ್ಲಿರುವವರೆಗೆ ನಾವು ನರಳುತ್ತೇವೆ. ಆಮೇಲೆ ಹಾಂ ಹಾಂ, ಸ್ವರ್ಗದ ನಿವಾಸವನ್ನು, ಆ ಸ್ವರ್ಗದ ನಿವಾಸ ಯಾರಾಗಿದ್ದಾರೆ? ಯಾರಾಗಿದ್ದಾರೆ? ಅವರನ್ನು ನಾವು ಯಾವಾಗ ಧರಿಸ್ಕೊಳ್ತೇವೆಯೋ, ಎಂದು ಆತುರಿಬೇಕು. ನಮಗೆ ದಾಹ ಆಗಬೇಕು, ಹಂಬಲಿಸಬೇಕು. ನಮಗೆ ಆ ಬಟ್ಟೆ ನನಗೆ ಬೇಕು, ಆ ನೀತಿಯ ಬಟ್ಟೆ ಬೇಕು, ಅವರು ಬೇಕು ನನಗೆ. ಅವರು ನನ್ನ ಕವಚವಾಗಿದ್ದಾರೆ, ಅವರು ನನ್ನ ಶೀಲ್ಡ್ ಆಗಿದ್ದಾರೆ. ಈ ರೀತಿ ನಾವು ಅವ್ರನ್ನ ಧರಿಸ್ಕೊಂಡು ಹೋಗುವ ಆ ಒಂದು ನಿರೀಕ್ಷೆ, ಆ ಒಂದು ಕಾತುರ, ಆ ಒಂದು ದಾಹ ನಮಗಿರಬೇಕು. ಆಮೇಲೆ ಹಾಂ, ನಾವು ಏನಾಗಿರೋದಿಲ್ಲ. ನಮಗೆ ಬಟ್ಟೆ ಕೊಟ್ಬಿಟ್ರು. ಯಾರು ಕೊಟ್ಟಿದ್ದಾರೆ? ಸೊ ನಾವೀಗ ಬೆತ್ತಲೆ, ಆದಾಮ ಅವ್ವ ಬೆತ್ತಲೆ ಅಲ್ವಾ? ನಾನೀಗ ಬೆತ್ತಲೆ, ಯಾಕೆಂದರೆ ನನ್ನ ಯೇಸುವೆ ನನಗೆ ನಿಲುವಂಗಿ ಕೊಟ್ಬಿಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಸೊ ಹಲ್ಲೆಲೂಯಾ. ಮತ್ತೆ ಮುಂದೆ ಮುಂದೆ ಹಾಂ 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 ಹಾಂ. ನೋಡಿ, ಈ ಗುಡಾರದಲ್ಲಿ ಇರುವ ತನಕ ನರಳಾಟ ಇರುತ್ತೆ. ಎಲ್ಲಾದರೂ ನೀವು ಟ್ರೈನಲ್ಲಿ ಪ್ರಯಾಣ ಮಾಡುವಾಗ, ಈ ಮಂಗಳೂರು ಟ್ರೈನ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ರಾತ್ರಿ ಹೊತ್ತು ಹೋಗಿರೋದು ಒಂದು ನೆನಪಿಲ್ಲ ನನಗೆ. ಕೆಲವರು ಬೆಳಗ್ಗೆ ಹೊತ್ತು ಹೋದವರು ಆ ಗುಹೆ ಒಳಗಡೆ ಹೋಗುವಾಗ ಒಂದು ಥರ ಕತ್ತಲೆ ಅನುಭವ, ಒಂಥರ ಭಯದ ವಾತಾವರಣ ಅಂತೆಲ್ಲ ಹೇಳ್ತಾರೆ. ಹೌದಾ? ಅನುಭವಿಸಿದ್ದೀರಾ? ಅದು ಎಷ್ಟು ಗಂಟೆ ಇರುತ್ತೆ? ಆಮೇಲೆ ಬಂದ್ಬಿಟ್ಟು ಹೊರಗಡೆ. ಸೇಮ್ ಈ ಗುಡಾರದಲ್ಲಿರೋ ತನಕ, ಈ ಭೂಮಿಯಲ್ಲಿ 70-80 ವರ್ಷ ಬದುಕೋ ತನಕ ನರಳಾಟ. ಆಮೇಲೆ ನಿಮಗೆ ಶಾಶ್ವತವಾದ ಒಂದು ಪರಲೋಕ ರಾಜ್ಯ. ಪ್ರೈಸ್ ದ ಲಾರ್ಡ್. ಶಾಶ್ವತವಾದ ಅಳಿಯದ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು ನೀವು ಆಗ್ತೀರಾ. ಈ ಭೂಮಿಯಲ್ಲಿ ಈ ಗುಡಾರದಲ್ಲಿರುವಾಗ ಸ್ವಲ್ಪ ನರಳಾಟ ಇರುತ್ತೆ. ಈ ಸ್ವಲ್ಪ ನರಳಾಟನೇ ನಮಗೆ ದೊಡ್ಡ ವಿಷಯ ಆಗಿಬಿಟ್ಟಿದೆ ಸುಮಾರು ಜನಕ್ಕೆ. ಅದಾಗಬಾರ್ದು, ಅದಾಗಬಾರ್ದು. ನಮಗೆ ಅದು ಅನಿಸ್ಬೇಕು, ಇದು 2 ದಿವಸ, ಇದು 1 ವರ್ಷ, ಇದ್ಕೊಳ್ಳಿ ಬಿಡು.
ಇದ್ಕೊಳ್ಳಿ ಬಿಡು, ಶಾಶ್ವತವಾದದ್ದು, ಅದು ಯಾವತ್ತೂ ಅಳಿವೇ ಇಲ್ಲದಂಥ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ, ಇದರಲ್ಲಿ ನರಳಾಟ ಇರಲಿ ಬಿಡು, ಪರವಾಗಿಲ್ಲ. ಆಗೇನಾಗುತ್ತೆ ಗೊತ್ತಾ, ನಿಮ್ಮ ವಿಶ್ವಾಸ ಕುಂದಿ ಹೋಗೋದಿಲ್ಲ. ನೀವು ವಿಶ್ವಾಸದಲ್ಲಿ ಇನ್ನೂ ಬಲ ಹೊಂದುತ್ತೀರಾ, ನೀವು ಇನ್ನೂ ವಿಶ್ವಾಸದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ, ಇನ್ನೊಬ್ಬರಿಗೂ ಕೂಡ ಆ ವಿಶ್ವಾಸವನ್ನು ಹಂಚಲಿಕ್ಕೆ ನಿಮಗಾಗತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮುಂದೆ ಓದಿ ಅಕ್ಕ, ಸ್ವಲ್ಪ ಚೆನ್ನಾಗಿದೆ ಓದಿ. ಈ ಸುಸ್ಥಿತಿಗಾಗಿಯೇ ಯಾರನ್ನು ಸಿದ್ಧಗೊಳಿಸಿದ್ದಾರೆ? ಕೆಲವು ಸಿದ್ಧರಾಗಿರೋರು ಸಿದ್ಧರಾಗಿರಿ, ಸಿದ್ಧರಾಗಲಿಲ್ಲ ಅಂದರೆ ಸಿದ್ಧರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸುಸ್ಥಿತಿಗಾಗಿಯೇ ದೇವರು ನಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ಆಮೇಲೆ ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ಗ್ಯಾರಂಟಿ ಯಾರಾಗಿದ್ದಾರೆ? ಪರಿಶುದ್ಧಾತ್ಮರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ಪರಿಶುದ್ಧಾತ್ಮರು ನಿಮ್ಮಲ್ಲಿದ್ದಾಗ ಅವ್ರು ಏನು ತೋರಿಸ್ತಾರೆ ಗೊತ್ತಾ? ಆ ಸ್ವರ್ಗವನ್ನು ತೋರಿಸ್ತಾರೆ, ಯೇಸುವನ್ನು ತೋರಿಸ್ತಾರೆ, ಶಾಶ್ವತವಾದದನ್ನು ತೋರಿಸ್ತಾರೆ. ನೀವು ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಇಲ್ಲ ಅಂದರೆ ಲೋಕವನ್ನು ತೋರಿಸ್ತದೆ, ಲೋಕವನ್ನು ತೋರಿಸ್ತಾನೆ ಪಿಶಾಚಿ. ನಮ್ಮ ಶರೀರ ಲೋಕವನ್ನು ನೋಡುವಂತೆ ಮಾಡ್ತದೆ. ನಾವು ನಿರಾಶರಾಗಿ ಜಿಗುಪ್ಸೆ ಉಳ್ಳವರಾಗಿ ಬದುಕಬೇಕಾಗತ್ತೆ. ಅದಕ್ಕೇನೆ ದೇವರು, ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮರನ್ನು ನಮ್ಮಲ್ಲಿ ಇಟ್ಟಿದ್ದಾರೆ, ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಯಾವಾಗಲೂ ಆ ಸ್ವರ್ಗವನ್ನು ನೋಡ್ತಾ ಬದುಕಬೇಕು. ಆ ಸ್ವರ್ಗ ಸಾಮ್ರಾಜ್ಯದ ನಿರೀಕ್ಷೆ ನಮಗಿರಬೇಕು. ಅದಕ್ಕೇನೆ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಮುಂದಿನ ವಾಕ್ಯ ಓದಿ ಒಂದು ಸ್ವಲ್ಪ. ಹಾಂ, ಆಮೇಲೆ ಹಾಂ ಹಾಂ ಹಾಂ, ಏನಂತ ಇದ್ದೇವೆ? ಹಾಗಾದರೆ ನೀವು ಮೈಸೂರಿಗೆ ಏನಕ್ಕೆ ಬಂದಿದ್ದೀರಾ? ಏನಕ್ಕೆ ಬಂದಿದ್ದೀರಾ? ಮೈಸೂರು ಪ್ಯಾಲೇಸ್ ತುಂಬ ಚೆನ್ನಾಗಿದೆ ಅಂದರೆ ಹೋದ್ರಿ ನೀವು. ಬಲಮುರಿ ಪಾಲ್ಸಲ್ಲೇ ಇದು ಬಿಡೋಣ ಅಂದರೆ ಹೋದ್ರಿ ನೀವು. ಗೋಲ್ ಗುಂಬಸ್ಸೆ ಅಂದರೆ ಹೋದ್ರಿ ನೀವು. ಇದಲ್ಲ ನನ್ನ ಪರಲೋಕ ರಾಜ್ಯ, ನನ್ನಪ್ಪ ಕಟ್ಟಿದ ಮನೆ, ಇದಕ್ಕಿಂತ ಎಷ್ಟೋ ಸೂಪರ್ ಆಗಿದೆ, ನಾನು ಅಲ್ಲಿಗೆ ಹೋಗ್ಬೇಕು. ಇದು ಪರ್ಮನೆಂಟ್ ಅಲ್ಲ, ವಿಸಿಟಿಗೆ ಬಂದಿದ್ದೇನೆ. ವಿಸಿಟಿಗೆ ಬಂದು ಈ ವಿಸಿಟಲ್ಲೂ ಕೂಡ ದೇವರಿಷ್ಟ ಏನಿದೆಯೋ ಅದನ್ನೇ ಮಾಡಿ ಹೋಗ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಆದ್ದರಿಂದನೇ ನೋಡಿ, ಈ ಒಂದು ಪ್ರಯಾಣದಲ್ಲಿ ಸಮಸ್ಯೆಗಳಿದೆ. ಅದಕ್ಕೇ ಯೇಸು ಸುಮಾರು ಕಡೆ ವಿಷಯಗಳನ್ನು ಹೇಳಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ, ನಮಗೆ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಈ ರೀತಿ ನಿಮ್ಮ ಜೀವನದಲ್ಲೂ ಇರುತ್ತೆ ಅಂತೇಳಿ. ಉದಾಹರಣೆಗೆ ಮಾರ್ಕನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ 35 ಅಥವಾ 36ನೇ ವಾಕ್ಯದಿಂದ ನೀವು ನೋಡಿ ಬೇಕಾದರೆ, ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ, ಅನೇಕ ಸಾರಿ ನೀವು ಕೇಳಿಸ್ಕೊಂಡಿದ್ದೀರಾ. 36, 35 ಸಾಯಂಕಾಲ ಎಷ್ಟಕ್ಕ ವಾಕ್ಯ? 35 ಓದಿ. ಹಾಂ ಹಾಂ, ಓಕೆ. ನೋಡಿ, ಇಲ್ಲಿ ಕೂಡ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಇದನ್ನು ನೀವು ಹಿಂಗೆ ತಗೋಬೇಕು. ಹೆಂಗೆ ತಗೋಬೇಕು ಅಂದರೆ, ಹೆಂಗೆ ತಗೋಬೇಕು? ಈ ದಡ ಆಚೆ ದಡ, ಭೂಮಿ ಒಂದು ದಡ, ಸ್ವರ್ಗ ಇನ್ನೊಂದು ದಡ. ಪ್ರೈಸ್ ದಿ ಲಾರ್ಡ್. ಈಗ ನೀವು ಭೂಮಿ ಎಂಬ ದಡದಲ್ಲಿದ್ದೀರಿ. ಈಗ ಯಾವ ದಡ ಸೇರಬೇಕು ನೀವು? ಸ್ವರ್ಗ ಎಂಬ ದಡವನ್ನು ಸೇರಬೇಕು. ಹಲ್ಲೆಲೂಯಾ. ಈಗ ಶಿಷ್ಯರು ಜೊತೆಯಲ್ಲಿದ್ದಾರೆ. ಯೇಸು ಹೇಳ್ತಿದ್ದಾರೆ, ಬನ್ನಿ ನಾವು ಆಚೆ ದಡಕ್ಕೆ. ಕರೀತಾ ಇರೋರು ಯಾರು? ಯಾರು ಕರೀತಾ ಇರೋರು? ಯಾರು ಕರೀತಾ ಇರೋರು? ಈಗ ನಿಜವಾಗ್ಲೂ ನಿಮ್ಗೆ ಯೇಸುವಲ್ಲಿ ನಂಬಿಕೆ ಇದ್ದರೆ ನೀವೇನು ಮಾಡ್ತೀರಾ? ಏನು ಮಾಡ್ತೀರಾ? ಹೋಗ್ತೀವಿ. ಆಮೇಲೆ ಏನಾದರೂ ಟೆನ್ಷನ್ ಆಗುತ್ತಾ? ಇಲ್ಲಿ ಪ್ರೇಷಿತರಿಗೆ ಟೆನ್ಷನ್ ಆಯಿತಾ? ಆಯಿತು. ಪ್ರೈಸ್ ದಿ ಲಾರ್ಡ್. ಇದು ಯಾಕೆ ಬರೆದಿಟ್ಟಿದ್ದಾರೆ ಗೊತ್ತಾ? ನನ್ನ ಜೊತೆ ಇದ್ದರೂ ಕೂಡ ನಿಮಗೆ ವಿಶ್ವಾಸ ಇಲ್ಲ ಅಂದರೆ ನೀವು ನಿತ್ಯ ಜೀವಕ್ಕೆ ಬರಲ್ಲ ಅಂತ. ನನ್ನ ಜೊತೆ ಇದ್ದರೂ ಕೂಡ ನೀವಿನ್ನೂ ಚಿಂತೆಯಲ್ಲಿದ್ದರೆ, ನನ್ನನ್ನು ನಂಬಲಿಲ್ಲ ಅಂದರೆ ನೀವು ಸೇರಬೇಕಾದ ದಡ ಸೇರೋದಿಲ್ಲ. ಅದಕ್ಕೆ ಇಲ್ಲಿಟ್ಟಿದ್ದಾರೆ ಇದನ್ನು. ಯೇಸು ಹೇಳಿದ್ರು, ಬನ್ರಪ್ಪ ಹೋಗೋಣ ಆ ಕಡೆಗೆ. ಸರಿ, ಖುಷಿಯಿಂದ ಹತ್ತಿದ್ರು. ಖುಷಿ ಇವರಿಗೆ ಏನು? 12 ಬುಟ್ಟಿ ರೊಟ್ಟಿ ಸಿಗ್ತದೆ, 12 ತಿಂಗಳು ತಿನ್ಕೊಂಡಿರ್ಬೋದು ಆರಾಮಾಗಿ. ಕೆಲಸ ಇಲ್ಲ, ಏನಿಲ್ಲ. ಪೇತ್ರನಿಗೆ ಮೀನು ಹಿಡಿಯೋದು ಇಲ್ಲ, ಮನೆ ಕೊಡೋದು ಇಲ್ಲ. ಹೊಟ್ಟೆ ತುಂಬ ರೊಟ್ಟಿ ಎಲ್ಲಿ ಸಿಗ್ತಾ ಇದೆ? ಯೇಸು ಎಲ್ಲಿರ್ತಾರೆ ಅಲ್ಲಿ ಊಟ ಬೇಕಾದಷ್ಟು ಸಿಗ್ತಾ ಇದೆ. ಇಲ್ಲಿ ರೊಟ್ಟಿ ಸಿಗ್ತದೆ. ದೇವರು ಪ್ರಾರ್ಥನೆ ಮಾಡಿ ರೊಟ್ಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಸಿಂಹನ ಮನೆ ಕರೆದಿದ್ದಾನೆ. ಆ ಸಿಂಹನ ಮನೆಯಲ್ಲೇ ಎಲ್ಲ ಭರ್ಜರಿ ಭೋಜನ, ವಿವಾಹ ಭೋಜನಂ, ಒಳ್ಳೆ ಊಟ. 12 ಮಂದಿ, ಭಾಳ ಖುಷಿ ಇವರಿಗೆ. ಯಾಕೆ? ಏನೂ ಕೊರತೆ ಇಲ್ಲ. ಹಲ್ಲೆಲೂಯಾ. ಏನೂ ಕೊರತೆ ಇಲ್ಲ. ಹಲ್ಲೆಲೂಯಾ. ನಂಜನಗೂಡಿಗೆ ಹೋಗು, ಮಟನ್ ಸಿಗ್ತದೆ, ಏನು ಬೇಕೋ ಸಿಗ್ತದೆ, ಇನ್ನೇನು ಕೊರತೆ? ಹಲ್ಲೆಲೂಯಾ.
ಮೈಸೂರಿಗೆ ಬಾ, ಸಿಗ್ತದೆ, ಎಲ್ಲೋದ್ರೂ ಸಿಗ್ತದೆ, ಏನು ಟೆನ್ಷನ್ನೇ ಇಲ್ಲ. ಅದು ಹೆಂಗೆ ಕರೆದ ತಕ್ಷಣ ಹತ್ತು ಬಿಟ್ರು ಬೋಟ್ನ, ಓಕೆನಾ? ನಾವು ಹಂಗೆ ಕೆಲವೊಂದು ಮಿರಾಕಲ್ ಆಗಿಬಿಟ್ರೆ ಹತ್ತು ಬಿಡ್ತೀವಿ, ಹತ್ತಿದ ಮೇಲೆ ಶುರು ಆಗತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನಿಮ್ಮ ಜೀವನದಲ್ಲಿ ಅದ್ಭುತ ಆಗೋದು ಬೇಡ ಅಂತ ನಾನು ಹೇಳಿಲ್ಲ, ಪಡ್ಕೊಳ್ಳಿ. ಪ್ರತಿಯೊಂದು ಅದ್ಭುತ ಯಾಕೆ ಅಂದರೆ, ಅದ್ಭುತ ಪಡ್ಕೊಂಡವರು ಏಸು ಮಾಡಿದ್ದು ಅವರಿಂದ ಹೋಗ್ಲಿಕ್ಕೆ ಅಂತೇಳಿ ಅವ್ರನ್ನ ಹಿಂಬಾಲಿಸ್ಲಿಕ್ಕೆ. ನಾವು ಅವ್ರನ್ನ ಹಿಂಬಾಲಿಸದೆ ಎಲ್ಲೆಲ್ಲೋ ಹೋಗ್ಬಿಡ್ತೇವೆ ನಾವು. ಪ್ರೈಸ್ ದ ಲಾರ್ಡ್. ಕೆಲವರು ಅದನ್ನು ಹೇಳ್ಕೊಳ್ತಾ ಹೋಗ್ಬಿಡ್ತಾರೆ ಎಲ್ಲಿಗೋ. ಸೊ ಅದಕ್ಕಲ್ಲ, ಓದಿ. ಹಾಂ, ಹಾಂ, ನೀವು ಯಾರನ್ನ ಕರ್ಕೊಂಡು ಹೋಗ್ಬೇಕು ಜೊತೆಯಲ್ಲಿ? ಯಾರ್ಯಾರನ್ನ ಕರ್ಕೊಂಡು ಹೋಗ್ಬೇಡಿ, ಏನೂ ಪ್ರಯೋಜನ ಆಗಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮನುಷ್ಯರನ್ನೆಲ್ಲ ನಾನು ಹೇಳಿದ್ದು, ಓಕೆನಾ? ಅರ್ಥ ಆಯ್ತಾ? ಅರ್ಥ ಆದವ್ರಿಗೆ ಅರ್ಥ ಆಗಿರುತ್ತೆ, ಅರ್ಥ ಆಗದೇ ಇರೋರು ಆಮೇಲೆ ಫೋನ್ ಮಾಡಿ ಕೇಳಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾರನ್ನ ಕರ್ಕೊಂಡು ಹೋಗ್ಬೇಕು ನಿಮ್ಮ ಜೊತೆಯಲ್ಲಿ? ಜಕಾಯ ಯಾರನ್ನ ಕರ್ಕೊಂಡೋದ? ಯಾರನ್ನ? ತಿಮ್ಮಯ್ಯನ ಮಗ ಭಾರತಿಮ್ಮಯ್ಯ ಯಾರನ್ನ ಕೂಗ್ದ? ನೀವು ಯಾರನ್ನ ಕರ್ಕೊಂಡು ಹೋಗ್ಬೇಕು? ಬರ್ತಾರಾ? ಬಂದಿಲ್ಲ ಇನ್ನೂ? ಹಾಂ, ಸರಿ, ಓಕೆ, ಓದಿ. ಆಮೇಲೆ ಹಾಂ, ಏನು ಬಂತು? ನೀವು ಈ ಲೋಕದಲ್ಲಿ ನೀವು ಯಾರ ಜೊತೆನ ಹೋಗಿ ಬಿರುಗಾಳಿ ಬರಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಮಾತಾಡುವಾಗ ನೆನ್ನೆನೋ ಮೊನ್ನೆನೋ ಸಾಕ್ಷಿ ಹೇಳಿದ್ರೆ ಭಾಳ ಶೋಧನೆ ಬರುತ್ತೆ ಮತ್ತೆ. ಯಾಕಂದರೆ ಸಾಕ್ಷಿ ಪಡಿಸ್ತಾ ಇರೋದು ಯಾರನ್ನ? ನೋಡಿ, ಕೈ ಬಂತು ಕಾಲು ಬಂತು ಅಂತ ಹೇಳಿದ್ರೆ ಅದನ್ನು ಸಾಕ್ಷಿ ಅಲ್ಲ, ಅದು ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ಹೇಳೋದು, ಓಕೆನಾ? ಸಾಕ್ಷಿ ಅಂದರೆ ಲೋಕದ ಜೀವಿತವನ್ನು ಬಿಟ್ಟು ನಿನ್ನ ಹೃದಯದಲ್ಲಿ ಸಾವಿತ್ತು, ಆ ಸಾವನ್ನು ದೇವರು ತೆಗೆದಾಕಿ ಜೀವವಾದ ಯೇಸು ನನ್ನೊಳಗಡೆ ಜೀವಿಸ್ತಾ ಇದ್ದಾರೆ, ಈಗ ನಾನು ಜೀವಿಸೋದು ಯೇಸುಗಾಗಿ ಅಂತ ನೀವು ಸಾಕ್ಷಿ ಹೇಳ್ತೀರಲ್ವಾ, ಆಗ ಸುಮ್ಮನೆ ಬಿಡಲ್ಲ ಸೈತಾನ. ಅವನ ಕೆಲಸ ಅವನು ಶುರು ಮಾಡ್ತಾನೆ. ಬೇರೆ ಏನಾದರೂ ಆಗಿರಲಿ ನಿಮ್ಮ ತಂಟೆಗೆ ಬರಲ್ಲ, ಅವನು ಹೋಗಿ ಮಾಡ್ಕೊ ಅಂತ ಸುಮ್ಮನೆ ಇರ್ತಾನೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಮನೆ ಹತ್ರ ಕಬ್ಬಿಣ ಪೀಸ್ಗಳೇನಾದರೂ ಇದ್ದರೆ ಹೋಗಲಿ ಬಿಡು ಅಂತ ಬಿಟ್ಬಿಡ್ತೀರಾ ನೀವು. ಪ್ರೈಸ್ ದ ಲಾರ್ಡ್. ಏನಾದರೂ ಅಮೂಲ್ಯವಾದದ್ದು ಏನಾದರೂ ಎತ್ಕೊಳ್ಳೋಕೆ ಬಂದರೆ ಬಿಡ್ತೀರಾ? ಸೊ ಭಾಷೆ ಎಲ್ಲ ಚೇಂಜ್ ಆಗುತ್ತೆ ಅಲ್ವಾ? ಹಲ್ಲೆಲೂಯಾ. ಸೊ ಅದೇ ರೀತಿ ಇಲ್ಲಿ ಪ್ರಿಯ ಸಹೋದರ ಸಹೋದರಿ, ಯೇಸು ನನ್ನ ಜೀವನದಲ್ಲಿದ್ದಾರೆ, ಯೇಸುವನ್ನು ನಾನು ಕೊಡಬೇಕು, ಶುಭ ಸಂದೇಶವನ್ನು ಕೊಡಬೇಕು ಅಂತೇಳಿ ನೀವು ಸಾಕ್ಷಿ ಪಡಿಸುವಾಗ ಖಂಡಿತ ಸ್ವಲ್ಪ ಹೋರಾಟ ಶೋಧನೆ ಇರುತ್ತೆ. ಅದೇ ರೀತಿ ಇಲ್ಲಿ ಯೇಸು ಜೊತೆ ಪ್ರಯಾಣ ಮಾಡುವಾಗ ಬೋಟಲ್ಲಿ ಅಲೆಗಳು ಜಾಸ್ತಿ ಬಂದ್ಬಿಡ್ತು. ಪ್ರೈಸ್ ದ ಲಾರ್ಡ್. ನಾನು ಆಲ್ರೆಡಿ ಒಂದು ಸಾರಿ ಇಲ್ಲೇ ಹೇಳಿದ್ದೀನಿ, ಈ ಅಲೆಗಳು ಬಂದಿದ್ದು ಯಾರಿಂದ? ಯೇಸುವಿನಿಂದ. ಏನು ಮಾಡೋದು ಇವ್ರನ್ನ? ವಿಶ್ವಾಸದಿಂದ. ವಿಶ್ವಾಸ ಇಲ್ಲ ಅಂದರೆ ಅಲೆ ಬರತ್ತಾ? ನೋಡಿ ನಾವು ಎಷ್ಟು ಮೋಸವಾಗಿದ್ದೀವಿ ಅಂತ. ಓಕೆ, ಈ ಅಲೆ ಬಂದಿದ್ದು ಪಿಶಾಚಿಯಿಂದ, ಓಕೆನಾ? ನೋಡೋಣ, ನೆಕ್ಸ್ಟ್ ಬಂದಾಗಾದರೂ ಕೇಳ್ತೀನಿ, ಧ್ಯಾನ ಮಾಡಿ ಹೇಳಿ, ಓಕೆ? ಇದೆಲ್ಲ ಪ್ರೀಚ್ ಮಾಡಿರೋದೆ. ಆದರೂ ಕೂಡ ನಾವು ಆ ಒಂದು ಮಟ್ಟದಲ್ಲಿ ಕಲಿತಾ ಇದ್ದೀವಿ. ಕಲಿತಿಲ್ಲ ಅಂದರೆ ಏನೂ ಆಗಲ್ಲ. ಈ ಅಲೆ ಬಂದಿದ್ದು ಪಿಶಾಚಿಯಿಂದ, ಓಕೆನಾ? ಯೋನಾ ಪ್ರವಾದಿಗೆ ಬಂದಿದ್ದು ಪಿಶಾಚಿಯಿಂದ ಅಲ್ಲ, ಅದನ್ನೂ ಹೇಳಿದ್ದೆ ನಾನು. ಅದು ಬಂದಿದ್ದು ದೇವರಿಂದ, ಇದು ಬಂದು ದೇವರಿಂದ ಅಲ್ಲ, ಪಿಶಾಚಿಯಿಂದ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಇಲ್ಲೇ ಹೇಳಿದ್ದೀನಿ ನಾನು. ದೇವರೇ ಬಿರುಗಾಳಿ ಎಬ್ಬಿಸಿದ್ದಾಗಿದ್ದರೆ ಯೇಸು ಸ್ವಾಮಿ ಮೊರೆಯಬೇಡ ಅಂತ ಗದರ್ತಾ ಇರಲಿಲ್ಲ. ಆಗ ದೇವ್ರನ್ನೇ ಗದರಕ್ಕಾಗತ್ತಾ? ಯೇಸು ಅಪ್ಪನ್ನೇ ಆಗತ್ತಾ? ಮತ್ತು ಸ್ವಲ್ಪ ಓದುವಾಗ ಧ್ಯಾನ ಮಾಡಬೇಕು. ನಾವು ಓದುವಾಗ ಸ್ವಲ್ಪ ಧ್ಯಾನ ಮಾಡಿ ಓದಬೇಕು. ಆವಾಗ ಅದಕ್ಕೇ ಬ್ರದರು ಹೇಳ್ತಾ ಇರ್ತಾರೆ, ನಿಮಗೆ ಡೌಟ್ ಬರಬೇಕು ಓದುವಾಗ. ಯಾಕೆ ಅಲೆಗಳು ಬಂತು, ಯಾಕೆ ಗದರಿಸಿದ್ರು ಯೇಸು ಸ್ವಾಮಿ, ಅದೆಲ್ಲ ನಿಮಗೆ ಸ್ವಲ್ಪ ಧ್ಯಾನ ಮಾಡಿದರೆ, ಸ್ವಲ್ಪ ಕೆಲಸ ಕೊಟ್ಟರೆ ಮೂಳೆಗೆ, ಆವಾಗ ಸ್ವಲ್ಪ ದೇವರು ಪವಿತ್ರಾತ್ಮರು ಸಹಾಯ ಮಾಡ್ತಾರೆ. ನೀವು ಕೆಲಸ ಕೊಡೋದಲ್ಲ ಮೂಳೆಗೆ ಯಾವಾಗ ಅಂದರೆ ಮಿಕ್ಸಿ ಹಾಳಾಗೋದಾಗ, ಇಲ್ಲ ಒಲೆ ಕಳೆದೋದಾಗ, ಇಲ್ಲ ಮನೆಗೆ ಕಟ್ಟೋವಾಗ ಏನೋ ಬೇಕಾದಾಗ ಅದಕ್ಕೆ ತಲೆ ಕೊಡೋದು, ಕೆಲಸ ಕೊಡೋದು. ಇಂಥದಕ್ಕೆಲ್ಲ ಕೆಲಸ ಕೊಡಲ್ಲ ನಾವು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಯೇಸು ಜೊತೆ ಹೋದಾಗ ಅಲೆಗಳು ಗ್ಯಾರಂಟಿ ಪ್ರಿಯರೇ, ಸೈತಾನ್ನಿಂದ ಗ್ಯಾರಂಟಿ. ಒಂದೇ ಉದ್ದೇಶ, ಯೇಸುವನ್ನು ಬಿಟ್ಟು ಹೋಗ್ಬೇಕು ನೀನು, ನಿತ್ಯ ಜೀವ ಕಳ್ಕೊಬೇಕು ನೀನು. ಪ್ರೈಸ್ ದ ಲಾರ್ಡ್. ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬಾರ್ದು ನೀನು, ಆ ದೇವರ ಕೈಯಿಂದ ಕಟ್ಟಲ್ಪಟ್ಟ ಗುಡಾರಕ್ಕೆ ನೀನು ಸೇರಬಾರ್ದು. ಇದೊಂದೇ ಯೋಜನೆ ಒಂದು.
ಇದೊಂದೇ ಪ್ಲಾನ್, ಒಂದು ಬೇರೆ ಪ್ಲಾನ್ ಏನೂ ಇಲ್ಲ. ಹೇಗೆ ಎಲ್ಲ ಮಾನವರು ಯೇಸು ಕ್ರಿಸ್ತನ ಮುಖಾಂತರ ಸ್ವರ್ಗಕ್ಕೆ ಬರಬೇಕು ಅಂತ ತಂದೆ ದೇವರ ಪ್ಲಾನ್ ಇದೆಯೋ, ಅದೇ ಪ್ರಕಾರ ಎಲ್ಲ ಮಾನವರು ಯೇಸುವನ್ನು ಕಳ್ಕೊಂಡು ಅರಿಯದೆ ನರಕಕ್ಕೆ ಹೋಗ್ಬೇಕಂತ ಅವನ ಪ್ಲಾನ್. ಈಗ ನೀವು ಯಾರ ಪ್ಲಾನ್ಗೆ ನಿಮ್ಮನ್ನು ಬಿಟ್ಕೊಡ್ತೀರೋ ಅದು ಎಕ್ಸಿಕ್ಯೂಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಓಕೆ, ಯೇಸುವನ್ನು ಹಿಂಬಾಲಿಸುವಾಗ ಅಲೆಗಳು ಗ್ಯಾರಂಟಿ ಇದೆ. ಓಕೆ, ಮುಂದೆ ಓದೋಣ. ನಿಮ್ಮ ಜೀವಿತಕ್ಕೂ ಕೂಡ ಅಪ್ಪಳಿಸ್ತದೆ, ನಿಮ್ಮನ್ನು ಕೂಡ ತಾಕ್ತದೆ ಅನೇಕ ಸಮಸ್ಯೆಗಳು. ಯೇಸುವನ್ನು ನಿಜವಾಗ್ಲೂ ಹಿಂಬಾಲಿಸುವಾಗ ನಿಮಗೇನು ತಾಕ್ತಾ ಇಲ್ಲ, ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ನಿಮಗೊಂದೂ ಕೂಡ ತೊಂದರೆ ಬರ್ತಾ ಇಲ್ಲ ಅಂದರೆ ನೀವು ಕಂಫರ್ಟಬಲ್ ಆಗಿ ಒಂದು ಭಕ್ತಾದಿಯಾಗಿ ಜೀವಿಸ್ತಾ ಇದೆಯಾ. ಅದಕ್ಕೆ ನಿನಗೆ ಯಾರು ಏನು ಮಾಡ್ತಾ ಇಲ್ಲ. ವಿಶ್ವಾಸಿಯಾಗಿ ನೀನು ಜೀವಿಸುವಾಗ ಖಂಡಿತವಾದ ಆ ಒಂದು ಅಲೆಗಳು ಬೋಟಿಗೆ ಹೊಡೆದಂತೆ ನಿನ್ನ ಜೀವನಕ್ಕೂ ಹೊಡಿತದೆ. ಪ್ರೈಸ್ ದಿ ಲಾರ್ಡ್. ಓದಿ. ಹೋಗುವುದರಲ್ಲಿತ್ತು. ಯೇಸುವಾದರೂ ನೋಡಿ, ನಾನು ಆರಂಭದಲ್ಲೇ ಹೇಳಿದೆ 1 ಯೋಹಾನ 2:6. ಯೇಸು ಈ ಭೂಮಿಯಲ್ಲಿ ಆರಾಮಾಗಿ ಬದುಕಿದ್ರು. ಯಾರ ಜೊತೆ ಇದ್ದು? ಅಪ್ಪನ ಜೊತೆ. ಅದಕ್ಕೇ ಯೋಹಾನರು ಹೇಳಿದರು, ಯಾರಾದರೂ ಇಲ್ಲಿ ವಾಕ್ಯದಲ್ಲಿ ಇದ್ದೀನಿ, ವಾಕ್ಯ ಗೊತ್ತಿದೆ ಅಂತ ಹೇಳೋರು ಯಾರು ಜೀವಿಸಿದಂತೆ ಜೀವಿಸಬೇಕು. ಅಂದರೆ ನೀವು ಯಾವುದೋ ಮಂಗಳೂರು ಬೋಟಲ್ಲಿ ಹೋಗಿ ನೀರು ತುಂಬಿರೋ ಬೋಟಲ್ಲಿ ಮಲ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆನಾ? ಅರ್ಥ ಆಗ್ತಿದೆಯಾ? ಅಲ್ಲಿ ಬೋಟ್ ಬಂತು, ಅಲೆಗಳು ಬಂತು, ಬೋಟ್ ಹೋಯ್ತು, ಅಲೆಗಳು ಬಂತು, ಅಪ್ಪಳಿಸ್ತಾ ಇತ್ತು, ಅದು ಪ್ರಯಾಣ. ಬಟ್ ಅದನ್ನು ಹೆಂಗೆ ತಗೋಬೇಕು ನೀವು ಈಗ ಅಂದರೆ, ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವದ ಮಾರ್ಗದಲ್ಲಿ ನೀವು ಜೀವಿಸುವಾಗ ಅಲೆಗಳು ಗ್ಯಾರಂಟಿ, ಸೈತಾನನಿಂದ ಗ್ಯಾರಂಟಿ. ಈಗ ನೀವು ಹೆಂಗಿರಬೇಕು ಅಂದರೆ ಯೇಸು ಇದ್ದಾಗೆ ಇರಬೇಕು ನೀವು. ಪ್ರೈಸ್ ದಿ ಲಾರ್ಡ್. ನಿಮ್ಮ ಜೀವಿತದಲ್ಲಿ ಯಾರೋ ಒಂದು ಶಾಪ ಹಾಕಿದ್ರು, ಯಾರೋ ಒಂದು ಬೈದರು, ಏನೋ ಅಂದರು, ನೀವು ಯೇಸು ಹೇಗೆ ಬೋಟಲ್ಲಿ ಆರಾಮಾಗಿ ನೀರಿದ್ದರೂ ಕೂಡ ನೆಮ್ಮದಿಯಾಗಿದ್ದಾರೆ, ಟೆನ್ಷನ್ ಇಲ್ಲ. ಯಾಕೆಂದರೆ ಅವರಿಗೆ ಚೆನ್ನಾಗಿ ಗೊತ್ತು, ನಾನು ನನ್ನ ಅಪ್ಪನ ಕೈಯಲ್ಲಿ ಇದ್ದೇನೆ. ಈ ಬೋಟ್ ನನ್ನನ್ನೇನು ಮಾಡಲಿಕ್ಕೆ, ಈ ನೀರು ನನ್ನನ್ನೇನು ಮಾಡಲಿಕ್ಕೆ, ಈ ಬೋಟು, ಈ ನೀರು ಸಮುದ್ರ ಮುಳುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರಿಗೆ ಗೊತ್ತಿತ್ತು? ಶಿಷ್ಯರಿಗೆ ಗೊತ್ತಿತ್ತಾ? ನಿಮಗೆ ಗೊತ್ತಿದೆಯಾ? ಈಗ ಗೊತ್ತಾಗಿದೆ. ನೀವು ಹೇಳಂಗಿಲ್ಲ, ನೀರು ಬಂದುಬಿಡ್ತೆ ಸಪ್ಪ, ಇದು ಬಂದುಬಿಡ್ತೆ ಸಪ್ಪ, ಹೇಳಂಗಿಲ್ಲ. ಏಯ್ ಗೆಟ್ ಔಟ್ ಅಂತ ಹೇಳಬೇಕು ಬಂದಿದ್ದನ್ನು. ಪ್ರೈಸ್ ದಿ ಲಾರ್ಡ್. ನಿಮಗೊಂದು ಶೋಧನೆ ಬಂತಾ? ಸಪ್ಪ ಅಲ್ಲ, ಯೇಸು ನಾಮದಲ್ಲಿ ಗೆಟ್ ಔಟ್ ಅಂತ ಹೇಳೋರು ಆಗ್ಬೇಕು ನೀವು. ಪ್ರೈಸ್ ದಿ ಲಾರ್ಡ್. ಇನ್ನೂ ಸುಮಾರು ಜನ ನಾವು ಇನ್ನೂ ಅಮ್ಮ ತಾಯಿ ಅನ್ನೋರೇ ಇದ್ದೀವಿ ಸುಮಾರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತಿರ್ಗಾ ಹೇಳ್ತೀವಿ ಬೈಬಲ್ ಸ್ಟಡಿ ಮಾಡ್ತಾಯಿದ್ದೀವಿ. ಯಾವುದೋ ಫೋನ್ ಹೊಡ್ತಾ ಇದೆ. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಲೆಗಳು ಬಡಿತದೆ, ಭಯಪಡಬೇಡಿ. ಯೇಸು ನೀರು ಬಂದಿದೆ, ನಿಶ್ಚಿಂತರಾಗಿ ಮಲಗಿದ್ದಾರೆ. ಯಾಕಂದರೆ ಅಷ್ಟು ಕನ್ಫರ್ಮ್ ಅವರಿಗೆ, ನನ್ನಪ್ಪ ನನ್ನ ಜೊತೆ ಇದ್ದಾರೆ. ಅದೇ ಅಪ್ಪ ಯಾರ ಜೊತೆ ಇದ್ದಾರೆ? ಯಾರ ಜೊತೆ ಇದ್ದಾರೆ? ಮತ್ತು ನಮಗೆ ಯಾಕೆ ಟೆನ್ಷನ್ನು? ಸ್ವಲ್ಪ ಏನಾದರೂ ವೇರಿಯೇಷನ್ ಆಗಿಬಿಟ್ರೆ ಸಾಕು, ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ, ಕಣ್ಣೆಲ್ಲ ಗುಡ್ಡುಗಳೆಲ್ಲ ಆಚೆ ಬಂದುಬಿಡುತ್ತೆ. ಕೋಪ ಹಂಗೆ ಈಸಿಯಾಗಿ ಕಂಡುಹಿಡಿದು ಬಿಡ್ಬೋದು. ಯಾಕಂದರೆ ಕಪ್ಪಾಗಿರೋ ಮುಖ ರೆಡ್ಡಿಶ್ ಆಗಿಬಿಡುತ್ತೆ. ಈಸಿಯಾಗಿ ಗೊತ್ತಾಗುತ್ತೆ ಚೇಂಜ್ ಆದರು ಇವರು ಅಂತ. ಆ ಟೈಮಲ್ಲಿ ಅವ್ರ ಹತ್ರ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದು ವಾಸೆ. ಮಾತಾಡಿದ್ರೆ ಏನು ಭಾಷೆ ಬರುತ್ತೋ ಗೊತ್ತಾಗಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತು ವಿಶ್ವಾಸಿಗಳು ಯೇಸು ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾರೆ, ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ. ಬಿಕಾಸ್ ಯಾಕೆ ಅಂದರೆ ಅವರು ಅಪ್ಪನ ಜೊತೆ ಇದ್ದರು. ಪ್ರೇಷಿತರಿಗೆ ಇನ್ನೂ ಅಪ್ಪನ ಪರಿಚಯ ಆಗಿರಲಿಲ್ಲ. ನಿಮಗಾಗಿದೆಯಾ? ಆಗಿಲ್ಲ ಅಂತ ಹೇಳ್ಬಿಡ್ಬೇಡಿ ಆಮೇಲೆ. ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವರು ಹುಷಾರಿದ್ದಾರೆ, ಆಗ್ತಾ ಇದೆ ಬ್ರದರ್ ಅಂತ. ಹಾಂ, ಪ್ರೇಷನ್ಗೆ ಬರಲ್ಲ, ಆಗಬೇಕು. ನೆಮ್ಮದಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಓದಿ. ಹಾಂ ಹಾಂ ಹಾಂ. ನೀವು ಯಾವತ್ತಾದ್ರೂ ಕೇಳಿದ್ದೀರಾ ಈ ಪ್ರಶ್ನೆನ? ಕೇಳಿದ್ದೀರಾ? ಎಸಪ್ಪ ಏನು ಎಸಪ್ಪ, ಇನ್ನೆಷ್ಟು ರಾತ್ರಿ ಹಗಲು ದುಡಿಯೋದು, ಸಾಲನೇ ತೀರ್ತಾ ಇಲ್ಲ, ಯಾವಾಗಪ್ಪ ತೀರಿಸ್ತೀಯ ನೀನು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿದ್ದೀವಾ? ನೀವು ನಿಮ್ಮದೇ ಆದ ರೀತಿಯಲ್ಲಿ ಕೇಳಿರ್ತೀರಾ, ಇಲ್ಲಿ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಪ್ರೇಷಿತರಿಗೆ ಆಗ ವಿಶ್ವಾಸ ಇಲ್ಲ. ಈಗ ಈ ಜಾಗದಲ್ಲಿ ಇದ್ರಲ್ಲ ಪ್ರೇಷಿತರು, ಆ ಪ್ರೇಷಿತರು ನೀವು ಆಗಬಾರ್ದು. ನೀವು ಯಾವ ಪ್ರೇಷಿತರಾಗಬೇಕು ಅಂದರೆ, ಇದೇ ಪೇತ್ರ ಸೆರೆಮನೆಯಲ್ಲಿ
ಆರಾಮಾಗಿ ಮಲಗಿದ್ನಲ್ವಾ, ಆ ರೀತಿ ಟ್ರಾನ್ಸ್ಫಾರ್ಮ್ ಆಗಬೇಕು ನೀವು. ಪ್ರೈಸ್ ದ ಲಾರ್ಡ್. ಇಲ್ಲಿ ಪೇತ್ರ ಯಾರಿಲ್ಲದೆ ಇದ್ದ? ಯೇಸು ಇಲ್ಲದೆ, ಪವಿತ್ರಾತ್ಮರಿಲ್ಲದೆ ಇದ್ದ. ಹೌದಾ? ಈ ಜೈಲಲ್ಲಿ ಯಾರನ್ನ ಪಡ್ಕೊಬಿಟ್ಟಿದ್ದಾನೆ? ಪವಿತ್ರಾತ್ಮರನ್ನು ಪಡ್ಕೊಬಿಟ್ಟಿದ್ದಾನೆ. ಅಪ್ಪನೂ ಗೊತ್ತಾಗ್ಬಿಟ್ಟಿದೆ ಪೇತ್ರನಿಗೆ. ಈಗ ಯೇಸು ಸ್ವಾಮಿ ಜೈಲಲ್ಲಿ ಹೇಗೆ ಮಲಗಿದ್ರೋ ಅದೇ ಪೊಸಿಷನ್ನಲ್ಲಿ ಪೇತ್ರ ಮಲಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆಂದರೆ ಪೇತ್ರನಿಗೆ ಈಗ ಏನಿಲ್ಲ? ಭಯ ಇಲ್ಲ, ಟೆನ್ಷನ್ ಇಲ್ಲ, ನಿರಾಶೆ ಇಲ್ಲ. ಏನು ಬೇಕಾದರೂ ಆಗಲಿ, ಏನೇ ಆದರೂ ಕೂಡ ಯಾರು ಚಿತ್ತದಂತೆ ಆಗತ್ತೆ? ಆಗಲಿ ಬಿಡು. ಪ್ರೈಸ್ ದ ಲಾರ್ಡ್. ಯಾಕೆಂದರೆ ಪೇತ್ರನೇ ಬರೆದಿದ್ದು, ಅಳಿಯದ ಅಕ್ಷಯವಾದ ಸಿರಿ ಸಂಪತ್ತಿಗೆ ಬಾಧ್ಯಸ್ಥನಾಗಿದ್ದೇನೆ, ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಬರೆದವನು ಈತನೇ. ಅದಕ್ಕೇ ಜೈಲಲ್ಲಿ ಯೇಸು ಹೇಗೆ ಬೋಟಲ್ಲಿ ಆರಾಮಾಗಿ ಮಲ್ಕೊಂಡಿದ್ರೋ ಅದೇ ರೀತಿಯಲ್ಲಿ ಮಲ್ಕೊಂಡಿದ್ದಾನೆ ಅಣ್ಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿಮಗೇನಾದರೂ 4 ಸರಿ ಈ ಕಡೆ ನೋವು ಬಂದುಬಿಟ್ರೆ ಇವತ್ತು ರಾತ್ರಿ ಎಷ್ಟು ಜನ ನಿದ್ದೆ ಮಾಡ್ತಿರೋ ಮಾಡಲ್ವೋ ಗೊತ್ತಿಲ್ಲ ನನಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಬೆಂಗಳೂರು ಆಸ್ಪತ್ರೆಗೆ ಬರಲಿಕ್ಕೂ ಸಾಧ್ಯತೆ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನನ್ನ ಪ್ರಕಾರ ಯೇಸು ನಿರೀಕ್ಷೆಯಲ್ಲಿ ಬದುಕೋನಿಗೆ ಒಂದೇ ಒಂದು ಆಸೆ ಇರ್ತದೆ. ಹ್ಞೂ ಅಕ್ಕ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನನ್ನ ನಾಲಿಗೆಗೆ ಒಂದೇ ಆಸೆ, ನಿನ್ನ ಸ್ತುತಿಯ ಮಾಡುವ ಆಸೆ, ನನ್ನ ಬಾಳಿನ ಕೊನೆಯ ಆಸೆ, ನಿನಗಾಗಿ ಸಾಯುವ ಆಸೆ. ಇದೊಂದೇ ಇರ್ತದೆ, ಇದೊಂದೇ ಇರ್ತದೆ. ನನ್ನ ಬಾಯಿಂದ ನಿನ್ನ ನಾಮ ಸ್ತುತಿ ಮಾಡಬೇಕು, ನನ್ನ ಬಾಳು ನಿನಗಾಗಿ ಸಾಯಬೇಕು. ಇದೇ ಈ ಪ್ರೇಷಿತರು ಹಂಗೇನೆ. ಅವರಿಗೆ ಕನ್ಫರ್ಮ್ ಆಗೋಗಿತ್ತು, ಏನು? ಪರಲೋಕ ರಾಜ್ಯ ನನಗೆ ಫಿಕ್ಸ್, ಸ್ವರ್ಗ ಸಾಮ್ರಾಜ್ಯ ನನಗೇನೆ, ದೇವರು ಅವ್ರ ಕೈಯಿಂದ ನನಗೆ ಕಟ್ಟಿಟ್ಟಿದ್ದಾರೆ, ಆದ್ದರಿಂದ ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಸೊ ಆ ರೀತಿ ಪ್ರಿಪೇರ್ ಆಗಿಬಿಟ್ಟಿದ್ರು. ಆದ್ದರಿಂದ ನೀವು ಯೇಸುವನ್ನು ಹಿಂಬಾಲಿಸುವಾಗ, ನಿತ್ಯ ಜೀವದ ಮಾರ್ಗದಲ್ಲಿ ನಡೆಯುವಾಗ ಖಂಡಿತ ಅಲೆಗಳು ಬರ್ತದೆ. ಈ ಅಲೆಗಳು ಬಂದಾಗ ಧೈರ್ಯವಾಗಿ ನಿಲ್ಲೋರು ನಾವಾಗಬೇಕು, ಎದುರಿಸಿ ನಿಲ್ಲೋರು ನಾವಾಗಬೇಕು. ಪೌಲ ಹೇಳ್ತಾನಲ್ವಾ, ಏನಂತ ಹೇಳ್ತಾನೆ? 6ನೇ ಅಧ್ಯಾಯದ ಮೇಲ್ಪಟ್ಟು ನೀವು ಆಮೇಲೆ ಓದ್ಕೊಳ್ಳಿ. ಎಪೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ವಾಕ್ಯದ ಮೇಲೆ ಹೇಳ್ತಾರಲ್ವಾ, ನೀತಿ ಎಂಬ ನಡುಕಟ್ಟು, ವಾಕ್ಯವೆಂಬ ಖಡ್ಗ ಏನೆಲ್ಲ ಇದೆಯೋ ಅದನ್ನು ಹಿಡ್ಕೊಂಡು ನಿಂತ್ಕೊಂಡ್ರೆ ನೀವು ಆಗ ಯೇಸುವಾಗಿ ಎಲ್ಲವನ್ನು ಎದುರಿಸ್ಲಿಕ್ಕಾಗತ್ತೆ ನಿಮಗೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯ. ಓದಿ ಅಕ್ಕ ಅದನ್ನು. ಆಗ ಯೇಸು ಎಚ್ಚೆತ್ತು. ಅವ್ರಿಗೇನು ಗೊತ್ತಿರಲಿಲ್ವಾ? ಅದಕ್ಕೆ ಮುಂಚೆ ನಿದ್ದೆ ಮಾಡ್ತಾಯಿದ್ರು ಕೂಡ ಏನೇನು ಆಗ್ತಾಯಿದೆ ಅಂತ ಗೊತ್ತಿಲ್ವಾ? ಅವ್ರು ಎಚ್ಚೆತ್ತರಂತೆ. ಓಕೆ, ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಏನು ನಿಂತೋಯ್ತು? ನಿಮ್ಮ ಜೀವನದಲ್ಲೂ ಸೈತಾನ ಯೇಸುವಿನ ದಾರಿಯಲ್ಲಿ ನೀವು ಹೋಗುವಾಗ, ನಿತ್ಯ ಜೀವದ ಮಾರ್ಗದಲ್ಲಿ ಹೋಗುವಾಗ, ನಿಜವಾಗ್ಲೂ ಯೇಸುವನ್ನು ಹಿಂಬಾಲಿಸಿ ಪರಲೋಕ ರಾಜ್ಯದ ಮಕ್ಕಳಾಗಿ ಬದುಕುವಾಗ ಅವನು ಕೂಡ ಶೋಧನೆಗಳನ್ನು ತರ್ತಾನೆ. ಆಗ ನೀವು ಭಿಕ್ಷೆ ಬೇಡೋದಲ್ಲ, ಆಗ ಯೇಸು ಹೇಳಿದಾಗ ಹೇಳಬೇಕು. ಏನಂತ? ನನ್ನ ಜೀವನದಲ್ಲಿ ನಿನಗೆ ಪ್ರವೇಶವಿಲ್ಲ, ಯಾಕಂದರೆ ನಾನು ಪರಲೋಕದ ಮಗನು, ಈ ಭೂಲೋಕದ ಮಗನು ಅಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಾನು ಈ ಭೂಲೋಕದವನಲ್ಲ, ನಾನು ಈ ಲೋಕದವನಲ್ಲ, ನಾನು ಯಾವ ಲೋಕದವನು? ಪರಲೋಕದವನು. ಆದ್ದರಿಂದ ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲ. ಈಗ ನಾನು ಯೇಸುವಿನ ಮಗನು, ಯೇಸುವಿನ ಮಗಳು. ಪ್ರೈಸ್ ದ ಲಾರ್ಡ್. ಈ ಒಂದು ಕನ್ವಿಕ್ಷನ್ ನಿಮಗಿದ್ರೆ ಪ್ರಿಯರೇ, ಈ ಭೂಮಿಯಲ್ಲಿ ನೀವು ಎಷ್ಟು ವರ್ಷ ಬದುಕ್ತೀರೋ ಅಷ್ಟು ವರ್ಷ ಭಾಳ ಆನಂದವಾಗಿ ಬದುಕ್ತೀರಾ, ಭಾಳ ನೆಮ್ಮದಿಯಾಗಿ ಬದುಕ್ತೀರಾ, ಭಾಳ ಸಮಾಧಾನವಾಗಿ ಬದುಕ್ತೀರಾ. ಬರುವ ಶೋಧನೆಗಳನ್ನು ನೀರು ಕುಡ್ದಂಗೆ ಆರಾಮಾಗಿ ನೀವು ಅದನ್ನು ತಳ್ಳಿಬಿಟ್ಟು ಹೋಗ್ತಾ ಇರ್ತೀರ. ಹಲ್ಲೆಲೂಯ. ಈಜಬೇಕಾದ್ರೆ ಏನು ಮಾಡಬೇಕು? ನೀರನ್ನು ತಳ್ಳಿದಾಗ ನೀವೆಲ್ಲ ಹೋಗ್ತೀರಾ? ಸೊ ನೀರನ್ನು ಹಿಂಗೆ ಎಳೆದಾಗ ನೀವೇನಾಗ್ತೀರಾ? ಮುಂದೆ ಹೋಗ್ತೀರಾ. ಅದೇ ಪ್ರಕಾರ ತಳ್ಳಿಬಿಡಿ, ಹೋಗ್ತಾ ಇರಿ ನಿಮ್ಮ ಪಾಡಿಗೆ ನೀವು. ಪ್ರೈಸ್ ದ ಲಾರ್ಡ್. ಯಾಕೆಂದರೆ ನಿಮ್ಮನ್ನು ಕರ್ಕೊಂಡು ಹೋಗೋದು ಪವಿತ್ರಾತ್ಮರಾಗಿದ್ದಾರೆ. ಹಲ್ಲೆಲೂಯ. ಸೊ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಶೋಧನೆ ಆಗಲಿ ಭಯಪಡಬೇಡಿ. ಅದನ್ನು ಗದರಿಸುವಂಥ ಶಕ್ತಿ, ಅದರ ಮೇಲೆ ಅಧಿಕಾರವನ್ನು ದೇವರು ನಿಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಅಧಿಕಾರ ಇರುವಂಥವರು, ಅಧಿಕಾರ ಕೊಟ್ಟವರು, ಅಧಿಕಾರ ಇರುವವರು ಬೇರೆ ಎಲ್ಲೂ ಇಲ್ಲ, ನಿಮ್ಮೊಳಗಡೆನೇ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ.
ಈ ಸತ್ಯ ಗೊತ್ತಿಲ್ಲದೆ ಇರೋರೇ ಫೋನ್ ಮಾಡೋದು ಅಲ್ವಾ? ಅಧಿಕಾರ ನಿಮಗಿದೆ, ಅಧಿಕಾರ ಕೊಟ್ಟವರು, ಅಧಿಕಾರ ಇರೋರು ನಿಮ್ಮೊಳಗಡೆ ಇದ್ದಾರೆ. ಈಗ ನೀವು ಅದನ್ನು ಅಪ್ಲೈ ಮಾಡಿಕೊಂಡ್ರೆ, ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನೀವೇ ಕೆಲಸ ಮಾಡ್ಬೋದು, ನೀವೇ ಮಾಡ್ಬೋದು. ಪ್ರೈಸ್ ದಿ ಲಾರ್ಡ್. ಗೊತ್ತಿಲ್ಲ ಅಂದರೆ ಕೇಳ್ಬೋದು. ಹಲ್ಲೆಲೂಯಾ. ಓದ್ಬಿಡಿ. ಹಾಂ ಹಾಂ ಏನಂತೆ? ಯಾರೆಲ್ಲ ಭಯದಲ್ಲಿದ್ದೀರಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀವು ಇನ್ನೂ ಭಯದಲ್ಲಿದ್ದರೆ ಯೇಸು ಒಳಗಡೆ ಇಲ್ಲ, ನಿತ್ಯ ಜೀವದ ಮಾರ್ಗದಲ್ಲಿ ನೀವಿಲ್ಲ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ನಿತ್ಯ ಜೀವದ ಮಾರ್ಗದಲ್ಲಿರೋರಿಗೆ ಭಯ ಇಲ್ಲ. ಏಕೆಷ್ಟು ಭಯ? ಅಲ್ರಪ್ಪ, ಎಂತೆಂಥ ಕಾರ್ಯಗಳನ್ನು ನಿಮ್ಮ ಕಣ್ಣು ಮುಂದೆನೇ ಮಾಡಿದ್ದೇನೆ, ಇನ್ನೂ ನಿಮಗೆ ವಿಶ್ವಾಸ? ಇನ್ನೂ ವಿಶ್ವಾಸ? ಸುಮಾರು ಜನ ಸುಮಾರು ವಾಕ್ಯಗಳ ಮುಖಾಂತರ ಏನೆಲ್ಲ ಆಗಿದೆ ಅಂತ ನೋಡಿದ್ದಾರೆ ಜನ, ಕಣ್ಣಾರೆ ಕಂಡಿದ್ದೀರ, ಕಿವಿಯಾರೆ ಕೇಳಿದ್ದೀರಾ. ಆದರೂ ಕೂಡ ಕೆಲವರು ಇದಾಗತ್ತಾ ಬ್ರದರ್? ಪ್ರೈಸ್ ದಿ ಲಾರ್ಡ್. ಅದು ವಿಶ್ವಾಸ ತೋರಿಸುತ್ತಾ? ವಿಶ್ವಾಸ ಅಲ್ಲ, ಅವಿಶ್ವಾಸ ಅಲ್ಲ, ಅವಿಶ್ವಾಸಕ್ಕಿಂತ ಮೋಸ ಅದು. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಿಮ್ಮೂರಿದಲ್ಲ, ನಿಮ್ಮೂರ ಮೇಲೆ ಇದೆ. ಆ ಮೇಲೆ ಇರುವ ಊರನ್ನು ಯಾವಾಗ ಭೇಟಿ ಆಗ್ತೀರಾ? ಇವಾಗಲೇ, ಇವತ್ತಿಂದನೇ. ಪೌಲ ಅದನ್ನು ಭೇಟಿ ಆಗಿದ್ದರಿಂದನೇ ಇದನ್ನು ಹೇಟ್ ಮಾಡಿದ್ದು. ನೀವು ಯಾವಾಗ ಅದನ್ನು ದರ್ಶಿಸ್ಲಿಕ್ಕೆ ಆರಂಭಿಸ್ತೀರೋ, ಅದನ್ನು ಟೇಸ್ಟ್ ಮಾಡಲಿಕ್ಕೆ ಆರಂಭಿಸ್ತೀರೋ, ಆ ಟೇಸ್ಟ್ ಮಾಡಿದ ಮೇಲೆ ನಿಮಗಿದು ಟೇಸ್ಟ್ ಸಿಗಲ್ಲ. ಪ್ರೈಸ್ ದಿ ಲಾರ್ಡ್. ಟೇಸ್ಟ್ ಸಿಗಲ್ಲ. ಇದು ಎಂಥ ಟೇಸ್ಟ್ ಅಂತ ತೋರಿಸಿದ್ರು ಕೂಡ ಹೋಗಯ್ಯೋ ಅಂತ ಹೇಳಕ್ಕೆ ನಿಮಗಾಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಆ ಒಂದು ಸ್ವರ್ಗ ರಾಜ್ಯದ ಮಕ್ಕಳಾಗಿ ವಿಶ್ವಾಸದಲ್ಲಿ ದೃಢವಾಗಿ ನಿಂತು ನಾವು ಒಂದು ಉತ್ತಮವಾದಂಥ ನಿತ್ಯ ಜೀವನವನ್ನು ಜೀವಿಸಲಿಕ್ಕೆ ಬೇಕಾದ ಆತ್ಮನ ಬಲವನ್ನು ನಾವು ಕೇಳ್ಕೊಳ್ಳೋಣ. ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಒಂದು ಜೀವನ ಜೀವಿಸ್ಲಿಕ್ಕೆ ನಮಗೆ ಬೇಕಾಗಿದ್ದು ಒಂದೇ, ದೇವರ ಕೃಪೆ, ಗ್ರೇಸ್ ಆಫ್ ಗಾಡ್. ಅವರು ಖಂಡಿತವಾಗಲೂ ನಮಗೆ ಕೊಡುವ ದೇವರಾಗಿದ್ದಾರೆ.